ಸಾರಥಿ ಚಿತ್ರದ ನಿರ್ಮಾಪಕ ಸತ್ಯಪ್ರಕಾಶ್ ಅವರ ಪುತ್ರ ಹೇಮಂತ ಗೌಡ ಅವರು ಸ್ಯಾಂಡಲ್ವುಡ್ಗೆ ನಿರ್ಮಾಪಕರಾಗಿ ಅದು ಲ್ಯಾಂಡ್ಲಾರ್ಡ್ ಸಿನಿಮಾ ಮೂಲಕ ಪಾದಾರ್ಪಣೆಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಲ್ಯಾಂಡ್ಲಾರ್ಡ್ ಸಿನಿಮಾ ಸಾಕಷ್ಟು ವಿಚಾರಗಳಲ್ಲಿ ಕುತೂಹಲ ಮೂಡಿಸಿರೋದು ಈಗಾಗಲೇ ಗೊತ್ತೇ ಇದೆ. ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಕೂಡ ಸಿನಿಮಾದಲ್ಲಿದೆ. ಆದರೆ ರಿವೀಲ್ ಮಾಡುವಂತಹ ಒಂದಷ್ಟು ಪ್ರಯತ್ನ ನಾನೀಗ ಮಾಡ್ತೀನಿ. ಸೊ ಹೇಮಂತ್ ಗೌಡ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಂಗೆಸ್ಟ್ ನಿರ್ಮಾಪಕರು, ಆದರೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಸಿನಿಮಾ ರಂಗಕ್ಕೆ ಬರೋಕ್ಕೂ ಮೊದಲು. ಯಾಕಂದರೆ ಆ ಬ್ಯಾಕ್ಗ್ರೌಂಡ್ ಕೂಡ ಹಾಗೆ ಇದೆ ಸರ್ ನಿಮ್ಮದು. ಹಾಗಾಗಿ ತುಂಬ ತಿಳ್ಕೊಂಡು ಈಗ ಸಿನಿಮಾ ರಂಗಕ್ಕೆ ನೀವು ಬಂದಿರೋ ಅಂಥದ್ದು ಏನು, ಎಷ್ಟು ಖುಷಿ ಇದೆ ನಿಮಗೆ? ಈ ಚಿತ್ರರಂಗ ಎಷ್ಟು ಖುಷಿ ಕೊಡ್ತಿದೆ? ತುಂಬ ಖುಷಿ ಇದೆ ಮ್ಯಾಮ್. ಮೊದಲನೇದಾಗಿ ನಮ್ಮ ತಂದೆ ಮೊದಲನೇ ಪ್ರಯತ್ನಕ್ಕೆ ಅಂಥ ಒಂದು ಹ್ಯೂಮಂಗಸ್ ಸಕ್ಸಸ್ ಅದು. ಇವತ್ತಿಗೂ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಥರ ಆಗಿದೆ ಇಂಡಸ್ಟ್ರಿಗೂ ಕೂಡ, ಹೀರೋ ಕೆರಿಯರಲ್ಲಿ ಕೂಡ, ನಮ್ಮ ಕೆರಿಯರಲ್ಲೂ ಕೂಡ. ಸೊ ಏನಂದರೆ ಅದೊಂದು ಬ್ರ್ಯಾಂಡ್ ವ್ಯಾಲ್ಯೂ ಥರ ಕ್ರಿಯೇಟ್ ಆದಮೇಲೆ ಆ ಬ್ರ್ಯಾಂಡ್ ವ್ಯಾಲ್ಯೂನ ಕೆಡಿಸ್ಬಾರ್ದು ಮೇಡಮ್. ಅದಕ್ಕೆ 14 ವರ್ಷ ಆಯಿತು ಅಂತಲೂ ಅನ್ಕೊಬೋದು. ಹಂಗನ್ಬಿಟ್ಟು ನಾವು ತುಂಬ ಪ್ರಯತ್ನಗಳು ಮಾಡಿದ್ವಿ. ಒಂದು 4-5 ಜನ ಡೈರೆಕ್ಟ್ರುಗಳ್ನ ಮೀಟ್ ಮಾಡಿದ್ವಿ. ಸಿನಿಮಾ ಮಾಡಬೇಕಾಗಿತ್ತು, ಹೀರೋಗಳ್ದು ಡೇಟ್ಸ್ ಇತ್ತು, ಕಾರಣಾಂತರಗಳಿಂದ ಯಾವುದೂ ಮಾಡೋಕ್ಕಾಗಿಲ್ಲ. ಸೊ ದೆನ್ ವಿ ಡಿಸೈಡೆಡ್ ಬೇಡ ನಮಗಿದು ಸಾಕು ಅಂತ. ಆಫ್ಟರ್ ಸೋ ಲಾಂಗ್ ಟೈಮ್ ಜಡೇಶ್ ಅವರು ನಮ್ಮ ಮನೆಗೆ ಬಂದರು ಫಸ್ಟ್ ಟೈಮ್. ಸೊ ಒಂದು ಲೈನ್ ಹೇಳಿದ್ರು, ಇಷ್ಟ ಆಯಿತು ನಮಗೆ. ತಿಳ್ಕೊಂಡಿದ್ದೆ ಅವ್ರ ಬಗ್ಗೆ, ಅವ್ರದ್ದು ಹಿಂದಿನ ಸಿನಿಮಾ ಎಲ್ಲ ನೋಡಿದ್ದೆ ನಾನು, ಗುರು ಶಿಷ್ಯರು, ಜೆಂಟಲ್ಮ್ಯಾನ್ ಎಲ್ಲ. ಸರಿ ಸರ್ ಆಯಿತು, ಒಂದು ಫುಲ್ ಕಂಪ್ಲೀಟ್ ರೀಡಿಂಗ್ ಕೊಡಿ ಅಂತ ಕೇಳಿದೆ. ಕೊಟ್ಟರು. ಒಂಥರ ಎಕ್ಸೈಟ್ ಆಯಿತು ಮೇಡಮ್. ಅನಿಸ್ತು ಇದು ಮಾಡಿದ್ರೆ ನಾವೇ ಮಾಡಬೇಕು. ಮತ್ತೆ ಹುಡ್ಕೊಂಬಂದಿದೆ, ತಂತಾನಾಗ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಆಮೇಲೆ ಅವ್ರು ಬಂದಿದ್ದು ಹೆಂಗೆ ಅಂದರೆ ರೆಡಿ ಟು ಶೂಟ್. ಸರ್ ನೀವು ಅಂದರೆ ಹೀರೋ ಡೇಟ್ ಇದೆ, ಬೇಕಾದ್ರೆ ನಾಳೆಯಿಂದನೇ ಶೂಟಿಂಗ್ ಹೋಗ್ಬೋದು ಅನ್ನೋ ಥರ. ಸೊ ವಿ ಟುಕ್ ಅ ಕಾಲ್, ಡಿಸೈಡ್ ಈ ಸಿನಿಮಾ ನಾವೇ ಮಾಡ್ತೀವಿ ಅಂತ. ಯೂಶ್ವಲಿ ಏನಂದರೆ ಪ್ರೊಡ್ಯೂಸರ್ ಮನೇಲಿದ್ದಾರಂದರೆ ಮಗ ಅಥವಾ ಮಗಳಿದ್ದಾರೆ ಅಂತ ಹೇಳಿದ್ರೆ ಹೀರೋಯಿನ್ ಆಗಿ ಬರ್ತಾರೆ, ಹೀರೋ ಆಗಿ ಬರ್ತಾರೆ ಅಂತ. ನೀವು ಹೀರೋ ಆಗಿ ಬರ್ಬೋದಿತ್ತು, ಆ ರೀತಿ ಲಾಂಚ್ ಆಗ್ತೀರ ಅನ್ನೋ ಅಂಥ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು ಸಿನಿಮಾ ರಂಗದಲ್ಲಿ ಒಂದಷ್ಟು ಜನಕ್ಕೆ ಇರುತ್ತೆ. ಆದರೆ ನೀವು ಪ್ರೊಡ್ಯೂಸರ್ ಆಗಿ ಬಂದಿರೋದು ಹೇಗೆ? ನಿಮಗೆ ಆಸಕ್ತಿ ಇತ್ತಾ ಪ್ರೊಡ್ಯೂಸರ್ ಆಗಬೇಕನ್ನೋ ಆಸಕ್ತಿ ಮುಂಚೆಯಿಂದನೂ ಬಂದಿತ್ತಾ ಹೇಗೆ? ಅಂದರೆ ಹೆಂಗೆ ಅಂದ್ರೆ ಮಾಡಿ, ಇವಾಗ ಗಾಂಧಿನಗರದಲ್ಲಿ ನೀವು ನೋಡಿದ್ರೆ ಅವರೆಲ್ಲ ಹೆಂಗೆ ಮಾತಾಡ್ತಾರೆ ಅಂದರೆ ಓಡೋ ಕುದುರೆ ಮೇಲೆ ದುಡ್ಡು ಹಾಕು ಅಂತ. ನೀವೇ ಒಂದು ಕುದುರೆ ತಂದು ಅದಕ್ಕೆ ಸಾಕಿ ಬೆಳೆಸಿ ಓಡೋದು ಕಲಿಸಿ ತುಂಬ ಟೈಮ್ ಆಗುತ್ತೆ. ನನಗೂ ಸಿನಿಮಾ ಪ್ರೊಡಕ್ಷನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಮೇಡಮ್. ಇವಾಗ ಒಬ್ಬ ನಿರ್ಮಾಪಕ ಅನ್ನೋನು ಹೇಗೆ ಆಗ್ತಾನೆ ಅಂದರೆ, ಒಂದು ಸಿನಿಮಾಗೆ ಅವನು ತಂದೆ ಥರ. ಒಬ್ಬ ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಗೆತ್ತು ಅಂದರೆ ಇಂಡಸ್ಟ್ರಿಗೆ ಒಬ್ಬ ಹಿಟ್ ಸ್ಟಾರ್ ಹೀರೋ ಸಿಗ್ತಾನೆ, ಸ್ಟಾರ್ ಡೈರೆಕ್ಟರ್ ಸಿಗ್ತಾನೆ. ಆ ಅವಕಾಶ ಪ್ರೊಡ್ಯೂಸರಿಗೆ ಮಾತ್ರ ಇರೋದು ಮೇಡಮ್. ಇವಾಗ ನಾನು ಫಾರ್ ಎಕ್ಸಾಂಪಲ್ ಒಬ್ಬರು ಹೊಸಬನ್ನ ಹಾಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ ಅಂದರೆ, ಆ ಸಿನಿಮಾ ಗೆಲ್ತು ಅಂದರೆ ಅವನೊಬ್ಬ ಬ್ಯಾಂಕಬಲ್ ಹೀರೋ ಆಗ್ತಾನೆ ಇಂಡಸ್ಟ್ರಿಗೆ. ಆ ಡೈರೆಕ್ಟ್ರು ಬ್ಯಾಂಕಬಲ್ ಡೈರೆಕ್ಟರ್ ಆಗ್ತಾರೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇಂಡಸ್ಟ್ರಿಗೆ, ನಮ್ಮಿಂದ ಒಂದು ಸೇವೆ ಕೊಡುಗೆ ಆಗ್ತಾಯಿದೆ ಅಂತ. ಅದೊಂದು ನನಗೆ ತುಂಬ ಎಕ್ಸೈಟ್ ಮಾಡ್ತಾ, ಹಾಗಾಗಿ ಪ್ರೊಡ್ಯೂಸರ್ ಆಗಬೇಕು ಅಂತಲೇ ಬಂದೆ ಮೇಡಮ್. ಎಲ್ರಿಗೂ ಆಸೆ ಇರುತ್ತೆ ಒಂದು ಸಿನಿಮಾ ಮಾಡಬೇಕು ಅನ್ನೋಂಥ. ಅದರಲ್ಲೂ ಸಹ ಪ್ರೊಡಕ್ಷನ್ ಹೌಸ್ ಶುರು ಮಾಡೋರಿಗೆ ನಿರ್ಮಾಪಕ ಆಗಬೇಕು, ಬಂದರೆ ಲೈಫ್ ಸೆಟ್ಲ್ ಆಗಿಬಿಡುತ್ತೇನೋ ಅನ್ನೋಂಥ ಒಂದು ಆಸೆನಲ್ಲಿ ಬರ್ತಾರೆ. ಅದು ಆ್ಯಕ್ಚುಲಿ ಅಲ್ಲ, ಏನು ಅಂದ್ಕೊಂಡಿರ್ತಾರೆ ಅದಲ್ಲವೇ ಅಲ್ಲ. ಅವ್ರಿಗೆಲ್ಲ ಒಂದು ಕಿವಿ ಮಾತು, ಈಗ ಹೊಸದಾಗಿ ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು, ನಾವು ಪ್ರೊಡ್ಯೂಸರ್ ಆಗಬೇಕಂತ ಆಸೆಯಿಂದ ಬರೋರ್ಗೆ ಏನು ಹೇಳ್ತೀರಾ? ಅಂದರೆ ದೊಡ್ಡವ್ರಿಗೆ ಹೇಳೋ ಅಷ್ಟು ನಾನು ಅಷ್ಟೊಂದೇನು ಅನುಭವ ನನಗಿಲ್ಲ. ನನ್ನ ವಯಸ್ಸಿನವ್ರು ಇವಾಗ ಯಾರಾದರೂ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಇವತ್ತು ಸಿನಿಮಾ ತುಂಬ ಈಸಿ ಇದೆ ಮೇಡಮ್. ಹೇಗೆ ಅಂದರೆ ತಿಳ್ಕೊಳೋಕ್ಕೆ ತುಂಬ ಸುಲಭವಾಗಿದೆ. ಮುಂಚೆ ಯಾರೂ ನಿಮ್ಗೆ ಅಷ್ಟು ಶೇರ್ ಆಗ್ತಿರಲಿಲ್ಲ, ಯಾರೂ ಗಾಂಧಿನಗರಕ್ಕೆ ಹೋಗಕ್ಕೆ ಆಗ್ತಾಯಿರಲಿಲ್ಲ. ಸಿನಿಮಾ ಅಂದ್ರೇ ಬರೀ ದೂರದ ಕನ್ನಡಿ ಥರ ನೋಡ್ತಾಯಿದ್ರು. ಇವತ್ತು ಇಟ್ಸ್ ಲೈಕ್ ಲೈಫ್ ಸ್ಟೈಲ್ ಥರ ಆಗಿದೆ. ನಿಮ್ಗೆ ಸಿನಿಮಾ ಬಗ್ಗೆ ಏನೋ ಒಂದು ಮಾಹಿತಿ ಬೇಕಂದ್ರೂ ಇವಾಗ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಫೀಸ್ಗೆ ಹೋದರೆ ಆ ಹೀರೋ ಸಿನಿಮಾ ಕಲೆಕ್ಷನ್ ಎಷ್ಟಾಗಿದೆ, ಹಿಂದಿನ ಸಿನಿಮಾ ಶೇರ್ ಎಷ್ಟು ಬಂದಿದೆ, ಟಿ ವಿ ಚಾನಲ್ಗೆ ಎಷ್ಟು ಹೋಗಿದೆ, ಓ ಟಿ ಟಿಗೆ ಎಷ್ಟು ಹೋಗಿದೆ, ಈ ವಿಷಯನ ಯಾರೂ ಮುಚ್ಚಿಡೋಕ್ಕಂತೂ ಸಾಧ್ಯನೇ ಇಲ್ಲ. ಓಪನ್ ಬುಕ್ ಆಗಿಬಿಟ್ಟಿದೆ ಇವತ್ತು. ಸೊ ಸಿನಿಮಾಗೆ ಬರೋರು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರೋ ಒಬ್ಬರು ಡೈರೆಕ್ಟ್ ಅಪ್ರೋಚ್ ಮಾಡ್ತಾರೆ, ಹೀರೋ ಡೇಟ್ ಇದೆ ಸಿನಿಮಾ ಮಾಡೋಣ ಅಂದಾಗ ವಿಚಾರಿಸ್ಬೇಕು ಮೇಡಮ್, ಹೀರೋ ಹಿಂದಿನ ಸಿನಿಮಾ ಏನು ಕಲೆಕ್ಷನ್ ಆಗಿದೆ, ಈ ಡೈರೆಕ್ಟ್ರು ನನಗೇನು ಕೊಡ್ತಾಯಿದ್ದಾರೆ ಈ ಸಿನಿಮಾ ಮಾಡೋಕ್ಕೆ. ಆಮೇಲೆ ಇವತ್ತು ಈಸಿ ಇದೆ ಮೇಡಮ್, 4-5 ಜನ ಕ್ಯಾಮ್ರಾ ವೆಂಡರ್ಸ್ ಇದ್ದಾರೆ. ಫೋನ್ ಮಾಡಿದ್ರೆ ಅವ್ರಿಗೆ ಕ್ಯಾಮ್ರಾ ರೆಂಟ್ ಎಷ್ಟು ಅಂತ ಹೇಳ್ತಾರೆ. ಇವಾಗ 60 ದಿವಸ ಶೂಟಿಂಗ್ ಅಂದರೆ 50,000 ರೂಪಾಯಿ ಒಂದು ಕ್ಯಾಮ್ರಾ ರೆಂಟ್ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿ, ಕ್ಯಾಮ್ರಾಗೆ ಇಷ್ಟು ಖರ್ಚಾಗುತ್ತೆ. ಯೂನಿಟಿಗೆ 20,000 ಅಂದರೆ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿ. ಆಮೇಲೆ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಕಂಪ್ಲೀಟ್ ಎಷ್ಟು ಕ್ಲಾರಿಟಿಯಾಗಿ ಬಾಟಲ್ ಲಿಸ್ಟ್ ಕೊಟ್ಟಿದ್ದಾರೆ ಅಂದರೆ, ಚೇಂಬರಲ್ಲಿ ಲೈಟ್ ಮ್ಯಾನ್ಗೆ ಇಷ್ಟು, ಪ್ರೊಡಕ್ಷನ್ ಬಾಯ್ಗೆ ಇಷ್ಟು, ಆರ್ಟ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಅಂತ ಎಲ್ಲ ಮೆನ್ಷನ್ ಆಗಿದೆ ಮೇಡಮ್. ಇವತ್ತು ಪ್ರೊಡ್ಯೂಸರು ಈಸಿಯಾಗಿ ಮೋಸ ಆಗೋಕ್ಕಾಗಲ್ಲ. ಹಂಗೂ ಆಯಿತು ಅಂದರೆ ಅದೊಂದು ದಡ್ಡತನ ಅಷ್ಟೆ. ಸೊ ಅದನ್ನು ತಿಳ್ಕೊಳ್ಳಿ ಮೇಡಮ್. ಎಲ್ಲರಿಗೂ ಸಿನಿಮಾ ಮೀಡಿಯಾ ಮುಂದೆ ಬಂದುಬಿಡ್ತೀವಿ, ನಾವು ಟಿ ವಿಲಿ ಬರ್ತೀವಿ, ನಾವು ಹುಚ್ಚಿಗೆ ಕೆಲವೊಂದಷ್ಟು ಜನ ಸಿನಿಮಾಗೆ ಬರ್ತಾರೆ. ಆಯಿತು, ಅದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಸಂತೋಷ. ಬಟ್ ಬಂದಿರೋ ದುಡ್ಡು 1 ಕೋಟಿನೋ 2 ಕೋಟಿನೋ ಅದು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡೇ ಅಲ್ವ ಮೇಡಮ್, ಕಳ್ಕೊಬಾರ್ದು.
ಇವಾಗ ನನ್ನ ದುಡ್ಡು ಹೋಗುತ್ತೆ ಅಂತಲ್ಲ, ಬೇರೆಯವ್ರ ದುಡ್ಡು ಹೋದ್ರೂ ಅದು ನೋವೇ ಅಲ್ವಾ ಮೇಡಮ್, ದುಡ್ಡೇ. ಸೊ ಆ ಥರ ಬೀಳಬೇಡಿ, ಟೈಮ್ ತಗೊಳ್ಳಿ ಮೇಡಮ್, ರಿಸರ್ಚ್ ಮಾಡಬೇಕು ಮೇಡಮ್. ಇವತ್ತು ಹೆಂಗಾಗಿದೆ ಅಂದರೆ, ಇವಾಗ ನೀವೇ ಒಂದು ಇಂಟರ್ವ್ಯೂ ಮಾಡಬೇಕಂದ್ರೆ ಒಂದು ಎಷ್ಟು ಕಂಟೆಂಟ್ ರೆಡಿ ಮಾಡ್ಕೊತೀರಾ, ಏನೇನು ಪ್ರಶ್ನೆ ಕೇಳಬೇಕು ಅಂತ ಬಂದು ದಿಢೀರಂಥ ಕ್ವಶನ್ ನೀವು ಕೇಳೋಕ್ಕಾಗಲ್ಲ, ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಪ್ರಿಪ್ರೇಷನ್, ಒಂದು ಸಿನಿಮಾ ಅನ್ನೋದು ಕೂಡ ಒಂದು ಪ್ರಿಪ್ರೇಷನ್ ಬೇಕು ಮೇಡಮ್, ಎಫರ್ಟ್ ಇರುತ್ತೆ, ಈಸಿಯಾಗಿ ಏನೂ ಸಿಗಲ್ಲ. ಲ್ಯಾಂಡ್ ಮಾರ್ಕ್ನ ಈಗಾಗಲೇ ತಂದೆಯವರು ಸೃಷ್ಟಿ ಮಾಡಿದ್ದಾರೆ, ಲ್ಯಾಂಡ್ ಲಾರ್ಡ್ನ ನೀವು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದೀರಾ. ಸೊ ಬೇಡ ಪ್ರೊಡಕ್ಷನ್ ಅನ್ನೋವಂಥದ್ದು ನಿಲ್ಲಿಸಿದ್ದಾದಮೇಲೆ ಈ ಸಾಹಸ, ಈ ಧೈರ್ಯ ಹೇಗೆ ಬಂತು? ಅಂದರೆ ಲ್ಯಾಂಡ್ ಲಾರ್ಡ್ ನಾನು ಮಾಡ್ತಾ ಇರೋದಲ್ಲ ಮೇಡಮ್, ಅದು ತಂತನಾಗಿ ಆಗಿದ್ದು. ಯಾಕೆ ಹೇಳ್ತೀನಿ ಅಂದರೆ, ಇವಾಗ ಜಡೇಶ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಕಾಟೇರ ಸಕ್ಸಸ್ಗೆ ಅವ್ರದ್ದೊಂದು ತುಂಬ ಅದಕ್ಕೆ ಎಫರ್ಟ್ ಇದೆ. ಅದನ್ನು ದರ್ಶನ್ ಸರ್ ಸ್ಟೇಜ್ ಮೇಲೆ ಕರೆದು ಹೇಳಿದ್ರು ಜಡೇಶ್ ಅವ್ರನ್ನ. ವಿಜಯ್ ಸರ್ದು ಬ್ಯಾಕ್ ಟು ಬ್ಯಾಕ್ ಇಂಡಸ್ಟ್ರಿ ಡ್ರಾಟಲ್ಲಿ ಇದ್ದಾಗೆಲ್ಲ ಪುನರ್ಜನ್ಮ ಕೊಡೋ ಥರ ಅವರೇ 2 ಸಿನಿಮಾ ಬಂದು ಬ್ಲಾಕ್ ಬಸ್ಟರ್ ಕೊಟ್ಟರು. ಸೊ ಇವರಿಬ್ಬರು ಕಾಂಬಿನೇಷನಲ್ಲಿ ರೆಡಿ ಇದೆ, ಅದು ನನ್ನ ಮನೆಗೆ ಬಂದಿದೆ. ಆಮೇಲೆ ನಾನು ಜಡೇಶ್ ಅವ್ರನ್ನ ಕೇಳಿದೆ, ಮೇಡಮ್ ಸರ್ ನಮ್ಮ ಮನೆಗೆ ಬರೋಕ್ಕೆ ಮುಂಚೆ ಬೇರೆ ಯಾರನ್ನಾದ್ರು ಅಪ್ರೋಚ್ ಮಾಡಿದ್ದೀರಾ ಅಂತ. ಅವ್ರು ಹೇಳಿದ್ರು, ಇಲ್ಲ ಸರ್ ನಾವು 4-5 ಜನ ಅಪ್ರೋಚ್ ಮಾಡಿದ್ದೀನಿ. ಮತ್ತು ತಿರ್ಗಿ ಏನು ಸರ್ ನಮ್ಮನ್ನ ಯಾಕೆ ಅಪ್ರೋಚ್ ಮಾಡಿದ್ವಿ ಅಂತ. ಸರ್ ಅವರು ಎಲ್ಲ ಬಜೆಟ್ ಜಾಸ್ತಿ ಅಂತ ಇದ್ದಾರೆ, ಹೀರೋಗೆ ಇಷ್ಟಪ್ಪ ನೀನು ನಿನಗೆ ಸ್ಕ್ರಿಪ್ಟಿಗೆ ಇಷ್ಟ ಆಗುತ್ತೆ ಅಂತ. ಸೊ ನಾನು ಅವಾಗ ಅನಿಸ್ತು, ಎಲ್ಲ ಹೀರೋ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ದಾರೆ, ನನಗೆ ಕಂಟೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡಬೇಕು ಅಂತ ಅನಿಸ್ತು ಮೇಡಮ್. ಇದರಲ್ಲಿ ತುಂಬ ಸ್ಪೆಷಾಲಿಟಿ ಏನು ಅಂದರೆ, ಲ್ಯಾಂಡ್ ಲಾರ್ಡ್ ಸಿನಿಮಾದ ಸ್ಟಾರ್ ಕ್ಯಾಸ್ಟ್. ರಚಿತಾ ಮೇಡಮ್ ಅವ್ರು ಲೀಡಾಗಿ ಮಾಡ್ತಾಯಿದ್ದಾರೆ, ವಿಜಯ್ ಸರ್ ಮಗಳು ರಿತನ್ಯ ಮಗಳಾಗೆ ಮಾಡ್ತಾಯಿದ್ದಾರೆ. ಇನ್ನೂ ಒಂದಷ್ಟು ತುಂಬ ಜನ ಸರ್ಪ್ರೈಸಸ್ ಇದೆ. ಇವಾಗ ಮೊನ್ನೆ ತನಕ ಶಿಶಿರ್ದು ನಾವು ಬಿಟ್ವಿ ಅವ್ನ ಬರ್ತಡೆಗೆ. ಸಪೋರ್ಟಿಂಗ್ ಕಾಸ್ಟಲ್ಲಿ ಉಮಾಶ್ರೀ ಮೇಡಮ್ ಇದ್ದಾರೆ, ಮಿತ್ರ, ಗೋಪಾಲ್ ದೇಶಪಾಂಡೆ, ಅವಿನಾಶು. ಅಂದರೆ ಒಂದು 30 ನೀವೊಂದು ನನ್ನ ಸಿನಿಮಾದಲ್ಲಿ 2 ಅವರ್ ನೋಡಿದ್ರು 2 ಅವರ್ ನಿಮ್ಗೆ ಗೊತ್ತಿರೋರು ಕಾಣಿಸ್ತಾ ಇರ್ತಾರೆ ಮೇಡಮ್. ಅಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಅನುಭವ ಹೆಂಗಿರುತ್ತೆ ಅಂತ. ಸೊ ಈ ಒಂದು ಆಪರ್ಚುನಿಟಿ ನನಗೆ ಬಂತು, ನನಗೆ ಅದೊಂದು ಇನ್ಸ್ಟಿಂಕ್ಟ್ ಆಯಿತು ಮೇಡಮ್. ಸಾರಥಿ ರಿಲೀಸ್ ದಿವಸ ನಮ್ಮ ತಂದೆಗೆ ಏನು ಇನ್ಸ್ಟಿಂಕ್ಟ್ ಆಯ್ತು, ನಾನು ಮಾಡೇ ಮಾಡ್ತೀನಿ ಅಂತ. ಇದು ನಾನು ಮಾಡಲೇಬೇಕು ಅಂತ ನಂಗೆ ಅನಿಸ್ತು. ಮೇ ಬಿ ಆ ಕಾಲ ಕೂಡ ಬಂತು ಅನಿಸುತ್ತೆ ಸಿನಿಮಾ ಮಾಡಬೇಕು ಅನ್ನೋದು. ಹಾಗಾಗಿ ಲ್ಯಾಂಡ್ ಲಾರ್ಡ್ ಆಯಿತು. ಲ್ಯಾಂಡ್ ಲಾರ್ಡಲ್ಲಿ ಏನಾದರೂ ಅದರ್ ಕ್ಯಾಸ್ಟ್ ಅನ್ನೋವಂಥದ್ದಂದರೆ, ಈಗ ಬಾಲಿವುಡ್ ಇರ್ಬೋದು, ಟಾಲಿವುಡ್, ಈ ರೀತಿ ಸ್ಟಾರ್ಗಳನ್ನು ಈ ಸಿನಿಮಾದಲ್ಲಿ ತರುವಂಥ ಪ್ರಯತ್ನ ಮಾಡಿದ್ದೀರಾ ಹೇಗೆ? ಇಲ್ಲ ಮೇಡಮ್, ಕನ್ನಡದ ಸ್ಟಾರೇ ಇರ್ತಾರೆ ಮೇಡಮ್. ಕನ್ನಡದ ಸ್ಟಾರ್ ಇಲ್ಲಿರೋರೆಲ್ಲ ಕನ್ನಡ ನಟರೆ. ಕನ್ನಡದಲ್ಲಿ ತುಂಬ ಹೆಸರು ಮಾಡಿರೋರು ಒಂದಷ್ಟು ಜನ ಸ್ಪೆಷಲ್ ರೋಲ್ಸ್ ಮಾಡ್ತಾಯಿದ್ದಾರೆ. ಸದ್ಯದಲ್ಲೇ ಅದನ್ನೆಲ್ಲ ರಿವೀಲ್ ಮಾಡ್ತೀವಿ. ಈಗ ಸರ್, ಒಂದು ಸಿಂಪಲ್ ಸಿನಿಮಾ ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದು ಜನಕ್ಕೆ ಬಹಳಷ್ಟು ಬೇಕು. ನಿಮಗೂ ಕೂಡ ಸಾಕಷ್ಟು ಒತ್ತಡದ ಸಂದರ್ಭದಲ್ಲೂ ಸಹ ನಮಗೆ ಏನೋ ಒಂದು ರಿಲ್ಯಾಕ್ಸೇಷನ್ಗೆ ಒಂದು 2-3 ಅವರ್ ಕೂತ್ಕೋಬೇಕು, ಒಂದು ಒಳ್ಳೆ ಸಿನಿಮಾ ನೋಡಬೇಕು ಅನ್ನೋವಂಥದ್ದನ್ನು ಬಯಸ್ತೀರಾ. ಹಾಗಾಗಿ ಆ ನಿರ್ಮಾಪಕರ ದೃಷ್ಟಿನಲ್ಲಿ ಈ ಒಂದು ಸಿನಿಮಾ ನೀವು ಆಯ್ಕೆ ಮಾಡಿರೋವಂಥದ್ದು ಜನರಿಗೆ ಯಾವ ರೀತಿ ರೀಚ್ ಆಗಬಹುದು, ಈ ಸಿನಿಮಾ ಯಾವ ರೀತಿ ಮೆಸೇಜ್ ಕೊಡಬಹುದು? ಮೇಡಮ್, ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕು ನಿಜ, ಅದ್ರ ಜೊತೆ ಸ್ವಲ್ಪ ಮೆಸೇಜ್ ಆ್ಯಡ್ ಆದರೆ ಅದಿನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನೊಂದು ಏನು ಹೇಳ್ತೀನಿ ಅಂದರೆ ಮೇಡಮ್, ಲ್ಯಾಂಡ್ ಲಾರ್ಡ್ ಸಿನಿಮಾ ಒಬ್ಬ ಪ್ರೇಕ್ಷಕ 150 ರೂಪಾಯಿ 200 ರೂಪಾಯಿ ಕೊಟ್ಟು ಸಿನಿಮಾ ಥಿಯೇಟ್ರೊಳಗೆ ಬಂದರೆ ಆ 200 ರೂಪಾಯಿ ಜೊತೆ 50 ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಮನೆಗೆ ಹೋಗ್ತಾನೆ ಮೇಡಮ್. ಅಷ್ಟು ಅನುಭವ ಅವ್ನಿಗೆ ಆ ಪಿಕ್ಚರಲ್ಲಿ ಅವನಿಗೆ ಸಿಗುತ್ತೆ. ಇದು ನನ್ನ ಕಡೆಯಿಂದ ಗ್ಯಾರಂಟಿ. ಮುಖ್ಯವಾಗಿ ಈ ಲ್ಯಾಂಡ್ ಲಾರ್ಡ್, ಈ ಆಂಗ್ಲ ಟೈಟಲ್ ಯಾಕೆ ಅನ್ನುವಂಥದ್ದು ಮುಂಚೆ ಬಂದಿತ್ತು ನಿಮಗೆ, ಈ ಒಂದು ಪೋಸ್ಟರ್ ಇರ್ಬೋದು, ಟೈಟಲ್ ರಿವೀಲ್ ಮಾಡಿದಾಗ ಯಾಕೆ ಆ್ಯಕ್ಚುಲಿ ನೀವು ಲ್ಯಾಂಡ್ ಲಾರ್ಡ್ ಅನ್ನೋವಂಥದ್ದೇ ಬಳಸಿದ್ದು? ಅಂದರೆ ಮೇಡಮ್, ಇವಾಗ ನಮ್ಮ ತಂದೆ ನಮ್ಮ ತಾತನ ಕಾಲದಿಂದನೂ ಲ್ಯಾಂಡ್ ಲಾರ್ಡ್ ಅನ್ನೋದು ಗೊತ್ತು. ಅವ್ರು ದೊಡ್ಡ ಲ್ಯಾಂಡ್ ಲಾರ್ಡಪ್ಪ, ಜಮೀನ್ದಾರರು ಅಂತ. ಸೊ ಅದೇನು ಹೊಸ ಪದ ಅಲ್ಲ ಮೇಡಮ್ ನಮ್ಮ ಜನಕ್ಕಾಗಲಿ. ಮತ್ತು ಇವತ್ತಿನ ಜನ್ರೇಷನ್ ಅವ್ರನ್ನ ನೀವು ಈಸಿಯಾಗಿ ಥಿಯೇಟ್ರ್ ಕರ್ಸೋಕೆ ಆಗ್ತಾಯಿಲ್ಲ ಮೇಡಮ್. ಅವ್ರ ಕಿವಿಗೆ ಏನೋ ಒಂದು ಸೌಂಡ್ ಅಂತ ಅನಿಸ್ಬೇಕು, ಹೊಸ ಸೌಂಡ್ ಅನಿಸ್ಬೇಕು. ಇವಾಗ ನಾನು ಭೂಮಿ ಒಡೆಯ ಅಂತ ಇಟ್ಟರೆ ನಿಮ್ಗೆ ಅದು ಹೆಂಗೆ ಅನಿಸುತ್ತೆ? ಇವ್ರು ಯಾವುದೋ ಆರ್ಟ್ ಫಿಲಮ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಆಮೇಲೆ ಇವತ್ತು OTT ಟಿವಿನವರೆಲ್ಲ ಇವಾಗ ನಾವು ಫುಲ್ಲು ಸ್ಪೀಡಲ್ಲಿ ಓಡ್ತಾ ಇದ್ದೀವಿ ಮೇಡಮ್. ಹೆಂಗೆ ಅಂದರೆ ಕನ್ನಡ ಪಿಕ್ಚರ್ ಕಾಂಪಿಟಿಂಗ್ ಪ್ಯಾರಲಲಿ ವಿತ್ ಮಲಯಾಳಮ್ಮು, ತೆಲುಗು, ತಮಿಳು. ನಾವು ಎಲ್ಲೂ ಕಾಂಪಿಟೇಷನಲ್ಲಿ ಹಿಂದೆ ಬೀಳೋಕ್ಕಾಗಲ್ಲ, ಕಾಂಪ್ರಮೈಸ್ ಆಗೋ ಸಿನಿಮಾ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಫೋನ್ ತೆಗೆದ್ರೆ 20 ಲ್ಯಾಂಗ್ವೇಜ್ ಸಿನಿಮಾ ಫೋನಲ್ಲೇ ನೋಡ್ಬೋದು ನೀವು. ಮತ್ತು ನಿನ್ನ ಸಿನಿಮಾ ನನಗೆ ಥಿಯೇಟ್ರಿಗೆ ನೋಡೋಕ್ಕೆ ಬರಬೇಕು. ಇವತ್ತು ಜನಕ್ಕೆ ಥಿಯೇಟ್ರಿಗೆ ಕರ್ಸೋದೇ ಒಂದು ಟಾಸ್ಕ್, ಬಿಗ್ಗೆಸ್ಟ್ ಟಾಸ್ಕ್. ಸೊ ಈ ಲ್ಯಾಂಡ್ ಲಾರ್ಡ್ ಅಂತ ಏನಂದರೆ, ಇವಾಗ ಏನು ಅನ್ಕೊತಾರೆ ಎಲ್ಲರೂ, ಲ್ಯಾಂಡ್ ಲಾರ್ಡ್ ಅಂದರೆ ಏನೋ 100 ಎಕರೆ 50 ಎಕರೆ ಜಮೀನು ಇರೋನು ಮಾತ್ರ ಲ್ಯಾಂಡ್ ಲಾರ್ಡು. ನನ್ನ ಸಿನಿಮಾದಲ್ಲಿ ನಿನ್ನ ಹೆಸರಲ್ಲಿ 1 ಕುಂಟೆ ಜಾಗ ಇದ್ರೂ 30-40 ಸೈಟ್ ಇದ್ದರೆ ಆ ಭೂಮಿಗೆ ನೀನೇ ಲ್ಯಾಂಡ್ ಲಾರ್ಡು ಅಂತ. ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಮತ್ತು ಟೈಟ್ಲು ತುಂಬ ಸೌಂಡಿಂಗ್ ಆಗಿದೆ ಅಂತ ನಮ್ಗೆ ಅನಿಸ್ತು ಮೇಡಮ್. ಆಡಿಯನ್ಸ್ಗೂ ಹಂಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಜಸ್ಟಿಫಿಕೇಷನ್ ಸಿನಿಮಾ ನೋಡಿದಾಗ ಸಿಗುತ್ತೆ. ಅಂದರೆ ಇಲ್ಲಿ ರೈತನ ಲುಕ್ನಲ್ಲಿ ವಿಜಯ್ ಅವರು ಕಾಣಿಸ್ಕೊಳ್ಳೋ ಅಂಥದ್ದು, ಯಾಕಂದರೆ ಸ್ವಲ್ಪ ಲೈಕ್ ಏಜ್ ಆಗಿರೋ ಥರ ಲುಕ್ ನೀವು ಬರ್ಸಿದ್ದೀರ ಅದರಲ್ಲಿ. ಅದರಲ್ಲೂ ಸಹ ಅವ್ರ ಮಗಳು ರಿತನ್ಯಾ ಈ ಸಿನಿಮಾಗೆ ಚೂಸ್ ಅಂದರೆ ಅದು ಆಯ್ಕೆ ಮಾಡ್ಕೊಂಡಿರೋ ಅಂಥದ್ದು. ರಿತನ್ಯಾ ಅವರೇ ಯಾಕೆ ತೊಗೊಂಡ್ರಿ?
ಅಂದರೆ ಮೇಡಮ್ ಹೇಗೆ ಅಂದರೆ ಲ್ಯಾಂಡ್ ಲಾರ್ಡ್ದು ಇನ್ನೊಂದು ವಿಶೇಷ ಏನು ಅಂದರೆ ಅದಲ್ಲಿ ಮಾಡ್ತಾಯಿರೋ ಇವಾಗ ಅಭಿನಯ ಮಾಡ್ತಾರೋ ಎಲ್ಲ ನಟರದು ಪಾತ್ರಗಳು ತುಂಬ ವಿಶೇಷವಾಗಿದೆ ಮೇಡಮ್. ಇವಾಗ ವಿಜಯ್ ಸರ್ನಾಗಲಿ ರಚಿತಾ ಮೇಡಮ್ನಾಗಲಿ ಮತ್ತೊಬ್ಬರನ್ನಾಗಲಿ ನೀವು ಹಿಂದೆಂದೂ ನೋಡಿರಲ್ಲ ಆ ಥರ ಲುಕ್ಸಲ್ಲಿ ಅವ್ರನ್ನ ನೋಡ್ತೀರಾ. ಇವಾಗ ವಿಜಯ್ ಸರ್ನ ಆ ಏಜ್ಡ್ ಗೆಟಪ್ಪಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನೀವು ತಂದೆ ಮಗಳು ಬಾಂಧವ್ಯ ಅಲ್ಲಿ ಕಾಣಿಸ್ಬೇಕು ಅಂದರೆ ಇವ್ರ ವಯಸ್ಸಾಗಿದೆ, ತಂದೆ ಮಗಳ ಬಗ್ಗೆ ಒಂದು ಪ್ರೀತಿ ಅನ್ನೋದು ಇರುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್. ಮೆಚ್ಯೂರ್ ರೋಲಲ್ಲಿ ಮಾಡ್ತಾಯಿದ್ದಾರೆ. ಇಷ್ಟು ದಿವಸ ನಾರ್ಮಲ್ ಎಂಗೇಜ್ ಗೆಟಪ್ಪು ರೌಡಿಸಮ್ ಆ್ಯಕ್ಷನ್ ಎಲ್ಲ ಇತ್ತು. ಇದು ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಎಮೋಷನಲ್ ಸಿನಿಮಾ. ನಿಮ್ಗೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಎಮೋಷ್ನಲ್ ಆ್ಯಕ್ಷನ್ ಸಿನಿಮಾ. ಆಮೇಲೆ ನಾನು ಹೇಳಿದ್ನಲ್ಲ ಮೇಡಮ್, ಇದು ಋತನ್ಯ ಅನ್ನೋದು ಮತ್ತು ವಿಜಯ್ ಸರ್ ಅಥವಾ ರಚಿತಾ ಅನ್ನೋದೆಲ್ಲ ನನ್ನ ಹತ್ರ ಬರೋಕ್ಕೆ ಮುಂಚೆನೇ ಜಡೇಶ್ ಅವ್ರು ಆಲ್ರೆಡಿ ಕಾಸ್ಟಿಂಗ್ ಮಾಡ್ಕೊಂಬಿಟ್ಟಿದ್ರು. ಆಮೇಲೆ ಅವರು ಅನುಪಮ್ ಕೇರ್ ಇನ್ಸ್ಟಿಟ್ಯೂಟಲ್ಲಿ ನೀನಾಸಮಲ್ಲಿ ಎಲ್ಲ ಕಡೆ ಟ್ರೈನಿಂಗ್ ತೊಗೊಂಡು ಅವ್ರು ರೆಡಿ ಅಂದಾಗ ಮಾತ್ರನೇ ಮಗಳನ್ನ ಕ್ಯಾಸ್ಟ್ ಮಾಡಿದ್ದು. ವಿಜಯ್ ಸರು ಅಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಸ್ವಂತ ಮಗಳು ಅಂತ. ನೀನು ಸಿನಿಮಾಗೆ ಏನೇನು ಬೇಕೋ ಅದು ಕಂಪ್ಲೀಟ್ ಟ್ರೈನಿಂಗ್ ತೊಗೊಂಡು ಬಂದು ಡೈರೆಕ್ಟ್ ಹ್ಞೂ ಅಂದರೆ ಮಾತ್ರ ನೀನು ಹಾಕ್ಕೊತೀನಿ ಅಂತ ಹೇಳಿದ್ರಂತೆ. ನಂಗೆ ಜಡೇಶ್ ಅವ್ರು ಹೇಳಿದ್ದು. ಎಷ್ಟು ಪ್ರೊಫೆಷ್ನಲಿಸಮ್ ಅಲ್ವ ಮೇಡಮ್. ಮಗಳು ಅಂದ್ಬಿಟ್ಟು ಯಾವುದು ಫ್ರೀಯಾಗಿ ಸಿಗಬಾರ್ದು ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ, ಕಷ್ಟ ಬೀಳು, ಎಫರ್ಟ್ ಹಾಕು ಅಂತ. ಹಾಗಾಗಿ ಆಮೇಲೆ ಆಕೆ ಅಭಿನಯ ಮೇಡಮ್, ನಾನು ಹೇಳ್ತಾಯಿದ್ದೀನಿ ನೋಡಿ, ಏನೋ ನೀವು ಕೇಳಿರ್ತೀರ ಸ್ಯಾಂಡಲ್ವುಡ್ಗೆ ರಾ ಅಕ್ಷರದಿಂದ ಬರೋ ಹೀರೋಯಿನ್ನೆಲ್ಲ ಲಕ್ಕಿ ಅಂತ, ಮತ್ತೊಂದು ಲಕ್ಕಿ ಹೀರೋಯಿನ್ ಬಂದರು ಮೇಡಮ್. ಇಷ್ಟು ಮಾತ್ರ ನಾನು ಹೇಳ್ತೀನಿ. ರಿತನ್ಯ ನ್ಯೂ ಸ್ಟಾರ್ ಸ್ಯಾಂಡಲ್ವುಡ್ಗೆ. ಈಗ ವಿಜಯ್ ಸರ್ಗೆ ನಿಮ್ಮ ಮಗಳು ಕೂಡ ಸಿನಿಮಾದಲ್ಲಿ ಇರ್ತಾರೆ, ಅದು ಮಗಳ ಪಾತ್ರದಲ್ಲೇ ಮಾಡ್ತಿದ್ದಾರೆ ಅಂತ ಅನ್ನೋಂಥದ್ದು ಹೇಳಿದಾಗ ವಿಜಯ್ ಸರ್ ರಿಯಾಕ್ಷನ್ ಹೇಗಿತ್ತು ಮೇಡಮ್? ಅದು ಅವರು ಮುಂಚೆನೇ ಕ್ಯಾಸ್ಟ್ ಆಗಿಬಿಟ್ಟಿತ್ತು ಮೇಡಮ್. ನನಗೆ ಅದು ರಿಯಾಕ್ಷನ್ ನೀವು ಕೇಳೋಕೆ ನನಗೆ ಎಕ್ಸೈಟಿಂಗ್ ಆಗಿತ್ತು. ಹೌದು, ನನಗೆ ಎಕ್ಸೈಟಿಂಗ್ ಆಗಿತ್ತು. ಅಂದರೆ ಇನ್ನೊಂದು ಹುಡುಗಿ ಬಂದು ಮಗಳು ಅಂತ ಅಭಿನಯ ಮಾಡೋದು ಬೇರೆ, ಸ್ವಂತ ಮಗಳಿಗೆ ಅಲ್ಲಿ ನೋವಾಗ್ತಾಯಿದೆ ಅನ್ನೋಕ್ಕೆ ತಂದೆ ರಿಯಾಕ್ಷನ್ ಅದು ಇನ್ನೂ ನ್ಯಾಚುರಲ್ ಆಗಿರುತ್ತೆ ಮೇಡಮ್. ತುಂಬ ಚೆನ್ನಾಗಿ ಎಮೋಷನ್ಸ್ ಮೂಡ್ ಬಂದಿದೆ. ಅದು ಕಣ್ ತುಂಬ್ಕೊಬೇಕು ಮೇಡಮ್ ಸ್ಕ್ರೀನಲ್ಲಿ ನೋಡಿ. ನಾನು ಕಾಯ್ತಾ ಇದ್ದೀನಿ. ತುಂಬ ಹೈ ಬಡ್ಜೆಟಲ್ಲಿ ಸಿನಿಮಾ ಮಾಡ್ತಾ ಇದ್ದೀರಾ, ಭಯ ಇದೆಯಾ ಮೇಡಮ್? ಇವಾಗ ನಾನು ಹಿಂದೆ ಕೂಡ ಹೇಳಿದ್ದೆ, ಗ್ರೇಟರ್ ದ ರಿಸ್ಕ್ ಗ್ರೇಟರ್ ದ ಸಕ್ಸಸ್ ಮೇಡಮ್. ಇವತ್ತು ನಾವು ಸುಮ್ಮನೆ ಸೇಫ್ ಗೇಮ್ ಮಾಡಿಕೊಂಡು ದುಡ್ಡು ಮಾಡೋದಕ್ಕಾಗಲ್ಲ, ಯಶಸ್ಸು ಸಿಗಲ್ಲ, ಕಷ್ಟ ಬೀಳಬೇಕು, ರಿಸ್ಕ್ ಇರುತ್ತೆ ಮೇಡಮ್. ಬಟ್ ರಿಸ್ಕ್ ನಾವು ಯಾವ್ದು ಮೇಲೆ ತೊಗೊಂಡಿದ್ದೀವಿ? ರಿಸ್ಕು ಸ್ಕ್ರಿಪ್ಟ್ ಕಂಟೆಂಟ್ ಮೇಲೆ ತೊಗೊಂಡಿದ್ದೀವಿ, ಸ್ಟಾರ್ ಕ್ಯಾಸ್ಟ್ ಮೇಲೆ ತೊಗೊಂಡಿದ್ದೀವಿ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನನ್ನ ಪ್ರಕಾರ ನನ್ನ ಕ್ಯಾಲ್ಕುಲೇಟಿವ್ ರಿಸ್ಕಿ ಮೇಡಮ್. ಇವತ್ತು ವಿಜಯ್ ಸರ್ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಿದ್ದಾರೆ, ಮತ್ತೊಬ್ಬರು ಸ್ಟಾರ್ ನಟರು ಇದ್ದಾರೆ, ಸದ್ಯದಲ್ಲಿ ರಿವೀಲ್ ಆಗುತ್ತೆ, ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಇದು ಕಂಪ್ಲೀಟ್ಲಿ ಸಿನಿಮಾಗೋಸ್ಕರ ಬಜೆಟ್ ಆಗಿದೆ ಹೊರತು ಸ್ಟಾರ್ ಕ್ಯಾಸ್ಟು ಹೀರೋಗೋಸ್ಕರ ಬಜೆಟ್ ಹಾಕಿರೋದಲ್ಲ, ಕಂಪ್ಲೀಟ್ ಕಂಟೆಂಟ್ಗೋಸ್ಕರ ಬಜೆಟ್ ಹಾಕಿರೋದು ಮೇಡಮ್. ಸದ್ಯಕ್ಕೆ ಎಷ್ಟು ಬಜೆಟ್ ಆಗಿದೆ ಸರ್? ನೀವು ತುಂಬ ಸ್ಮಾರ್ಟ್ ಆಗಿ ಆನ್ಸರ್ ಹೇಳಿ. ಬಜೆಟ್ ಅಂತ ಹೇಳಿದ್ನಲ್ಲ ಮೇಡಮ್, ಅವ್ರ ಕೆರಿಯಲ್ಲೇ ಅಲ್ಲ ಬಿಗ್ಗೆಸ್ಟ್ ಸ್ಕೇಲ್ ಸಿನಿಮಾ. ನಿಮಗೆ ಗೊತ್ತಿದೆ ಭೀಮಾ ಎಷ್ಟಾಗಿದೆ ಅಂತ. ಭೀಮಾಗಿನ ಒಂದು 50 ಪಟ್ಟು ಜಾಸ್ತಿನೇ ನಮ್ಮ ಬಜೆಟ್ ಆಗಿದೆ. ಈಗ ಸರ್ ಅವರು ಕೂಡ ಡೈರೆಕ್ಟರ್ ವಿಜಯ್ ಸರ್, ಡೈರೆಕ್ಟರ್ ವ್ಯೂ ಪಾಯಿಂಟ್ ಗೊತ್ತು, ಆ್ಯಕ್ಟರ್ ವ್ಯೂ ಪಾಯಿಂಟ್ ಗೊತ್ತು. ಈ ಸಿನಿಮಾದಲ್ಲಿ ಅವರೇನಾದರೂ ಲೈಕ್ ಅವ್ರ ಇನ್ಪುಟ್ ಏನಾದರೂ ಹೇಳಿದ್ರೆ ಹಿಂಗೆ ಮಾಡ್ಕೋಬೋದು ಹಂಗೆ ಮಾಡ್ಕೋಬೋದು ಅಂತ ಹೇಳಿದ್ರೆ, ಅಥವಾ ಡೈರೆಕ್ಟರ್ ಆ್ಯಕ್ಟರ್ ಆಗಿದ್ದಾರೆ ಅವರು? ಮೇಡಮ್ ಬಿಫೋರ್ ಶೂಟಿಂಗು ಅವ್ರು ಕಂಪ್ಲೀಟ್ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮೇಡಮ್. ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಅವ್ರದ್ದು ಇದೆ ಸ್ಕ್ರಿಪ್ಟಿಗೆ. ಯಾಕಂದ್ರೆ ಜಡೇಶ್ ಅವರು 2 ಇಯರ್ಸ್ ಜರ್ನಿ ಮಾಡಿದ್ದಾರೆ ವಿಜಯ್ ಸರ್ ಜೊತೆ. ಆಮೇಲೆ ಸೆಟ್ಟಿಗೆ ಬಂದಮೇಲೆ ಮೇಡಮ್ ಡೈರೆಕ್ಟರ್ಸ್ ಹೀರೋ ಅವರು, ಡೈರೆಕ್ಟರ್ಸ್ ಆ್ಯಕ್ಟರ್. ಹಿಂಗೆ ಸರ್ ಹಿಂಗೆ ರೋಪ್ ಶಾಟ್ ಹಿಂಗೆ ಎದ್ದು ಬೀಳಬೇಕು ಅಂತ ಫೈಟ್ ಮಾಡಿದ್ರೆ ಮಾಸ್ಟರ್ ನಾನೇ ಮಾಡ್ತೀನಿ ಸರ್. ಮೇಡಮ್ ನಮ್ಮದರಲ್ಲಿ ಅವರು ಡೂಪೇ ಯೂಸ್ ಮಾಡಿಲ್ಲ. ಪ್ರತಿಯೊಂದು ಆ್ಯಕ್ಷನ್ ಎಪಿಸೋಡಲ್ಲಿ ರೋಪ್ ಶಾಟಿಂದ ಹಿಡಿದು ರಿಸ್ಕ್ ಶಾಟ್ಸ್ ಎಲ್ಲ ಅವರೇ ಮಾಡಿದ್ದಾರೆ. ಆಮೇಲೆ ನಿಮ್ಗೆ ಖುಷಿಯಾಗುತ್ತೆ ಮೇಡಮ್ ಅವ್ರನ್ನ ನೋಡಿದ್ರೆ. ನೀವು ಬಂದು ಸೆಟ್ಟಲ್ಲಿ ಡೈರೆಕ್ಟ್ರು ಬ್ರೇಕ್ ಅಥವಾ ಪ್ಯಾಕಪ್ ಅನ್ನೋವರೆಗೂ ಸೆಟ್ಟಲ್ಲೇ ಇರೋರು. ಅದೇ ನನ್ನ ಅದೃಷ್ಟ ಮೇಡಮ್. ಮೊದಲನೇ ಸಿನಿಮಾಗೆ ಇಷ್ಟು ಡೆಡಿಕೇಶನ್ ಟೀಮ್ ನನಗೆ ಸಿಕ್ತು. ಸ್ವಾಮಿ ಅಂತ ಕ್ಯಾಮ್ರಾಮ್ಯಾನು ಎಕ್ಸ್ಟ್ರಾರ್ಡಿನರಿ ಲೈಟಿಂಗ್ ಮಾಡ್ತಾರೆ. ಇವಾಗ ಬಾಗಿ 4 ಅಂತ ನೆಕ್ಸ್ಟ್ ಸೆಪ್ಟೆಂಬರ್ 5 ರಿಲೀಸ್ ಆಗ್ತಾಯಿದೆ. ಆ ಕ್ಯಾಮ್ರಾಮ್ಯಾನ್ ನಮ್ಮ ಕ್ಯಾಮ್ರಾಮ್ಯಾನು. ಇವಾಗ ಗಜನೀಶ್ ಅವರು ಟೆಕ್ನಿಷಿಯನ್ ಆಗಲಿ. ಇದು ನಾವು ಕಾಂಬಿನೇಷನ್ ಮಾಡೋದಲ್ಲ ಮೇಡಮ್. ಇವಾಗ ಕಾಂತಾರ 2 ಬಂದರೆ ಗ್ಲೋಬಲ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ರಜನೀಶು. ಇವಾಗ ಅವ್ರು ಲ್ಯಾಂಡ್ಲಾರ್ಡಿಗೆ ಅದೇ ಮ್ಯೂಸಿಕ್ ಡೈರೆಕ್ಟ್ರು. ನಮಗೆ ಗೊತ್ತಿಲ್ದಂಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊನ್ನೆ ರಾಮಾಯಣ ಬಂತಲ್ಲ ಮೇಡಮ್, ಡಿ-ನೆಗ್ ಅಂತ ಕಂಪನಿ, ಗ್ರಾಫಿಕ್ಸ್ ಕಂಪ್ನಿ, ಅಲ್ಲಿ ನಮ್ಮದು DI ಮಾಡ್ತಾಯಿದ್ದೆ. ನಮಗೆ ಗೊತ್ತಿಲ್ಲ ಆ ಕಂಪ್ನಿ ಅಂತ. ಬಟ್ ಸ್ವಾಮಿಯವ್ರು ನಾವು ಅಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಸೊ ಇದೆಲ್ಲ ನಾವು ಕೈಯಲ್ಲಿ ಒಂದಷ್ಟು ಕೋಟಿ ದುಡ್ಡುಗಳು ಇಟ್ಕೊಂಡು ನಾವು ಮಾಡಬೇಕು ಅಂದೋದ್ರೆ ಇದು ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ ಮೇಡಮ್. ಅದು ಋಣ ಇರಬೇಕು, ಬರೆದಿರಬೇಕು, ಯಾರು ಮಾಡಬೇಕು ಯಾರು ತಿನ್ನಬೇಕು ಅಂತ. ಹಾಗಾಗಿ ಇದೆಲ್ಲ ಆಗಿದೆ. ಸಿನಿಮಾದಲ್ಲಿ CG ವರ್ಕ್ ಎಷ್ಟು % ಇದೆ ಸರ್ ನಿಮ್ಮದು? ನಮ್ಮದೇನು CG ಅಂತ ಹೆಚ್ಚೆ CG ಏನೂ ಇಲ್ಲ ಮೇಡಮ್. ಯಾಕಂದರೆ ನಮ್ಮದು ಪೀರಿಯಾಡಿಕ್ ಸಿನಿಮಾ. 80ಸಿಂದ 90ಸ್ವರೆಗೂ ನಡೆಯೋ ಘಟನೆಗಳು ಆಲ್ಮೋಸ್ಟ್ ನಾವೆಲ್ಲ ಸೆಟ್ಟಲ್ಲೇ ಮಾಡಿದ್ದೀವಿ ಮೇಡಮ್. ಇಡೀ ಸಿನಿಮಾ ಆಲ್ಮೋಸ್ಟ್ ಒಂದು 8 ಸೆಟ್ ಹಾಕಿದ್ದೀವಿ. ಹಳ್ಳಿ ಮನೆಗಳ ಸೆಟ್ಟು, ಒಂದು ಟೌನ್ ಸೆಟ್ಟು,
ಒಂದು ಜಾತ್ರೆ ಸೆಟ್ಟು, ಒಂದು ಕುರಿ ಸಂತೆ ಸೆಟಪ್ಪು, ಎಲ್ಲ ಸೆಟ್ ನೀವು ಬಂದಿರಿ ಅನ್ಸುತ್ತೆ ಅವ್ರ ಬರ್ತಡೇ ದಿವಸ. ಸೊ ನೀವು ನೋಡಿದ್ರಲ್ಲ ಮೇಡಮ್, ಬರೀ ಅದೇ ಥರ ಸೆಟ್ಟೆ, ಇಡೀ ಸಿನಿಮಾ ಸೆಟ್ಟಲ್ಲೇ ನಡೆಯುತ್ತೆ. ಈ ಒಂದು ಸೆಟ್ ಹಾಕೋಕ್ಕೂ ಅಥವಾ ರಿಯಲಿಸ್ಟಿಕ್ ಆಗಿ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ, ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ? ಅಂದರೆ ಮೇಡಮ್, ರಿಯಲಿಸ್ಟಿಕ್ಕಾಗಿ ನಿಮಗೆ ಸೆಟ್ ಹಾಕಬೇಕು ಅಂದರೆ ನೀವು ಹಳೆ ಕತೆನೇ ಆಯ್ಕೆ ಮಾಡ್ಕೊಬೇಕು. ಅಂದರೆ 90s 80s ಕತೆ. ಇವತ್ತಿನ ಕತೆಗೆ ನೀವು ಸೆಟ್ ಹಾಕಿ ಮ್ಯಾಚ್ ಮಾಡೋದು ತುಂಬ ಕಷ್ಟ ಮೇಡಮ್. ಹಳೇದಾದರೆ ಗುಡಿಸ್ಲು ಹಿಂಗೆ ಇತ್ತೇನೋ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬೋದು. ಬಟ್ ಇವಾಗ ನಾನೊಂದು ವಿಧಾನಸೌಧ ಥರ ಸೆಟ್ ಹಾಕಬೇಕು ಅಂದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಏನು ಇಷ್ಟು ಕೆಟ್ಟದಾಗ ಹಾಕಿದ್ದಾರೆ ಅಂತ. ಸೊ ಸೆಟ್ ಹಾಕೋದು ಪೀರಿಯಾಡಿಕ್ ಸಿನಿಮಾಗಳಿಗೆ ತುಂಬ ಈಸಿ. ಆಮೇಲೆ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಬಜೆಟ್ ಜಾಸ್ತಿ ಆಗುತ್ತೆ ನಿಜ, ಬಟ್ ಏನಂದರೆ ಒಂದು ಕ್ಲೋಸ್ಡ್ ಎನ್ವೈರ್ಮೆಂಟ್ ಇರುತ್ತೆ, ಹೊರಗಡೆಯಿಂದ ಯಾರೂ ಬರಲ್ಲ, ಶೂಟಿಂಗ್ ಡಿಸ್ಟರ್ಬೆನ್ಸ್ ಆಗಲ್ಲ. ಆಮೇಲೆ ಒಂದೇ ಕಡೆ 20 ದಿವಸ 15 ದಿವಸ ಒಂದೇ ಕಡೆ ಶೂಟಿಂಗ್ ಆಗುತ್ತೆ, ಟ್ರಾವೆಲಿಂಗ್ ಇರಲ್ಲ, ಬೇಗ ಸಿನಿಮಾ ಶೂಟಿಂಗ್ ಮುಗಿಸ್ಕೊಬೋದು. ವಿಜಯ್ ಸರ್ ಸಿನಿಮಾ ಅಂದರೆ ಈಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಒಂದು ರಾ ಜೊತೆಗೆ ಸಾಂಗ್ಸ್. ಈ ಹಿಂದೆ ಭೀಮ ಇರ್ಬೋದು, ಸಲಗ ಇರ್ಬೋದು, ಅವ್ರು ಕೊಟ್ಟಂತಹ ಸಾಂಗ್ಸ್ ತುಂಬ ಹಿಟ್ಟಾಗಿತ್ತು, ಸಿನಿಮಾನ ಅಟ್ರಾಕ್ಟ್ ಮಾಡಿದ್ದೆ ಆ ಸಾಂಗ್ಸ್. ನೀವು ಲ್ಯಾಂಡ್ಲಾರ್ಡ್ಗಾಗಿ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ? ಸಾಂಗ್ಸ್ ಏನಾದರೂ ಪ್ಲಸ್ ಪಾಯಿಂಟ್ ಆಗುತ್ತಾ? ಖಂಡಿತವಾಗ್ಲೂ ಮೇಡಮ್. ನೀವು ಜಡೇಶ್ ಅವ್ರದ್ದು ಅಜನೀಶ್ದು ಬ್ಲಾಕ್ ಬಸ್ಟರ್ ಕಾಂಬಿನೇಷನು. 100 ಓಡಿದೆ, ಮರಳಿ ಮನಸ್ಸಾಗಿದೆ, ಆಮೇಲೆ ಆನೆ ಮಾಡಿ ಹೇಳುತ್ತೀನಿ, ಅವರಿಬ್ಬರದ್ದು ರ್ಯಾಪು ತುಂಬ ಚೆನ್ನಾಗಿದೆ. ಆಮೇಲೆ ವಿಜಯ್ ಸರ್ದು ಮ್ಯೂಸಿಕ್ ಸೆನ್ಸ್ ಸೂಪರ್ ಆಗಿದೆ. ಆಮೇಲೆ ಇಲ್ಲಿ ಬರೀ ರಾ ಜೊತೆ ಆಗಿರಲ್ಲ, ರಾ ಜೊತೆ ಎಮೋಷ್ನಲ್ ಆಗಿರುತ್ತೆ, ಅದೊಂದು ಕ್ವಶನ್ ಆ್ಯಡ್ ಆಗುತ್ತೆ. ಆಮೇಲೆ ನಮ್ಮ ಸಿನಿಮಾದು ಹೈಯೆಸ್ಟ್ ಹೈಲೈಟ್ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಡಮ್. ನಾನು ಹೇಳಿದ್ರೆ ಜಾಸ್ತಿ ಅನಿಸುತ್ತೇನೋ, ಕನ್ನಡ ಸಿನಿಮಾಗಳಲ್ಲಿ ಇವತ್ತಿನವರೆಗೂ ಆ ಸೌಂಡಿಂಗ್ ಕೇಳಿರಲ್ಲ ಮೇಡಮ್. ಆ ಥರ ಆ್ಯಕ್ಷನ್ ರೆಕಾರ್ಡಿಂಗ್ ಮಾಡ್ತಾಯಿದ್ದಾರೆ ಅಜನೀಶು. ಅದೊಂದು ಸಖತ್ ಖುಷಿ ಇದೆ ನನಗೆ. ಮೊನ್ನೆ ನಾವು ಮೋಷನ್ ಪೋಸ್ಟ್ರು ಬಿಟ್ಟಾಗ ನೀವು ಕೇಳಿರ್ತೀರ ಅಂತ ಅನ್ಸ್ಕೊಂಡಿದ್ದೀನಿ. ಅದು ಒಂದು ಸಣ್ಣ ಬಿಟ್ಟಷ್ಟೇ. ಸೊ ಆ ಥರ ತುಂಬ ಬಿಟ್ಗಳಿದೆ ಸಿನಿಮಾದಲ್ಲಿ. ಸಿನಿಮಾ ರಿಲೀಸ್ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಯಾವ ಹಂತದಲ್ಲಿದೆ? ಯಾಕಂದರೆ ಡಬ್ಬಿಂಗ್ ಕೂಡ ಇತ್ತೀಚೆಗೆ ಮುಕ್ತಾಯಗೊಂಡಿರುವಂಥದ್ದು. ಹೌದು ಮೇಡಮ್, ಮೊನ್ನೆ ಲಾಸ್ಟ್ ವೀಕೇ ಹೀರೋ ಸರ್ ಡಬ್ಬಿಂಗ್ ಮುಗಿಸ್ಕೊಟ್ರು. ಆಲ್ಮೋಸ್ಟ್ ಎಲ್ಲರದ್ದು ಡಬ್ಬಿಂಗ್ ಮುಗ್ದಿದೆ, ಇನ್ನು ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ಇದೆ, ಒಂದು 2 ಸಾಂಗ್ ಶೂಟಿಂಗ್ ಬ್ಯಾಲೆನ್ಸ್ ಇದೆ. ಸೊ ಇವಾಗ ಟ್ರಿಮ್ಮಿಂಗ್ ಸ್ಟಾರ್ಟ್ ಆಗ್ತಾಯಿದೆ ನೆಕ್ಸ್ಟ್ ವೀಕಿಂದ. ಟ್ರಿಮ್ಮಿಂಗ್ ಸ್ಟಾರ್ಟ್ ಆದರೆ ಆಟೋಮೆಟಿಕ್ ಪ್ಯಾರಲಾಗಿ ವರ್ಕ್ ನಡೀತಾ ಇರುತ್ತೆ. ಒಂದು ಕಡೆ DI ಕೊಡ್ತೀವಿ, ಇನ್ನೊಂದು ಕಡೆ CG ಕಳಿಸ್ತೀವಿ. ಆ ಗ್ಯಾಪಲ್ಲಿ ಹೀರೋ ಸರ್ ಇವಾಗ ಚೆನ್ನೈಯಲ್ಲಿ ಬ್ಯುಸಿ ಇದ್ದಾರೆ, ಹೈದರಾಬಾದಲ್ಲಿ ಸಾರಿ. ಸೊ ಆ ಶೂಟಿಂಗಿಂದ ಬಂದಮೇಲೆ ಬ್ರೇಕ್ ತೊಗೊಂಡು ಒಂದು ಕಂಟಿನ್ಯೂಸ್ ಒಂದು ಫ್ರೀ ಡೇಟ್ ತೊಗೊಂಡು ಒಂದು 3-4 ದಿವಸ ಸಾಂಗ್ಸು, 2 ದಿವಸ ಪ್ಯಾಚ್ ವರ್ಕು ಮುಗಿಸಿದ್ರೆ ಸಿನಿಮಾ ಕಂಪ್ಲೀಟ್ ಮೇಡಮ್. ನವಂಬರಿಗೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹೌದು. ಎಲ್ಲೋ ಒಂದು ಕಡೆ ಸರ್, ಒಂದೊಂದು ಸಿನಿಮಾ ಆದಮೇಲೆ ಕನ್ನಡದ ಹೈ ಬಜೆಟ್ ಸಿನಿಮಾಗಳಾದಮೇಲೆ ನಿಮ್ಮದು ಕೂಡ ಅದೇ ಲಿಸ್ಟ್ನಲ್ಲಿ ಇರೋವಂಥದ್ದು. ಈ ಕಾಂತಾರ ಸಿನಿಮಾ ಅಕ್ಟೋಬರ್ ಮತ್ತು 45 ಸಿನಿಮಾ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಮಾಡಬೇಕಂತ ನಿನ್ನೆಷ್ಟೇ ಅನೌನ್ಸ್ ಮಾಡಿದ್ದಾರೆ. ಈಗ ನವಂಬರಲ್ಲಿ ನೀವು ಹೇಳ್ತಾ ಇದ್ದೀರಾ. ಖುಷಿಯಾಗುತ್ತೆ ಮೇಡಮ್. ಇವಾಗ ಆ ಸಾಲಿಗೆ ನಮ್ಮ ಸಿನಿಮಾ ಸೇರುತ್ತೆ ಅಂದರೆ ಸಂತೋಷನೇ ಅಲ್ವಾ, ಹೆಮ್ಮೆ ವಿಚಾರ. ಬಟ್ ಎಲ್ಲ ಸಿನಿಮಾಗಳು ಚೆನ್ನಾಗಿ ಓಡಬೇಕು ಮೇಡಮ್, ಇಂಡಸ್ಟ್ರಿ ಬೆಳವಣಿಗೆ ಆಗಬೇಕು. ನಾವು ಯಾರಿಗೂ ಕಮ್ಮಿ ಇಲ್ಲ ಮೇಡಮ್, ಎಲ್ಲದರಲ್ಲೂ ಅಡ್ವಾನ್ಸ್ ಆಗಿದ್ದೀವಿ. ಇವಾಗ ಹಿಂದಕ್ಕಿಂತ ಇವತ್ತು 10ರಷ್ಟು ಬಜೆಟ್ ಆಗ್ತಾಯಿದ್ದೀವಿ ಸಿನಿಮಾಗಳಿಗೆ. ಟೆಕ್ನಿಕಲಿ ನಾವು ತುಂಬ ಅಡ್ವಾನ್ಸ್ ಆಗಿದ್ದೀವಿ. ಬೆಸ್ಟ್ ಕ್ಯಾಮ್ರಾಸ್ ಯೂಸ್ ಮಾಡ್ತಾಯಿದ್ದೀವಿ, ಬೆಸ್ಟ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾಯಿದ್ದೀವಿ. ಬರೀ ಅಲ್ಲೇ ಮಾಡ್ತಾರೆ ಇಲ್ಲಿ ಮಾಡ್ತಾಯಿಲ್ಲ ನನಗೆ ಏನೂ ಇಲ್ಲ. ಬಟ್ ಎಂಡ್ ಆಫ್ ದ ಡೇ ಕಂಟೆಂಟ್ ಮ್ಯಾಟರ್ಸ್ ಮೇಡಮ್. ನಾವು ಏನೇ ಮಾಡಿದ್ರೂ ಆ ಕತೆ ಜನಕ್ಕೆ ಆಡಿಯನ್ಸ್ ಮನಸ್ಸಿಗೆ ಮುಟ್ಟಿಲ್ಲ ಅಂದರೆ ಯಾವುದೂ ವರ್ಕ್ ಆಗೋಲ್ಲ. ಸೊ ಆದಷ್ಟು ಕಾನ್ಸಂಟ್ರೇಷನ್ ಕತೆ ಮೇಲೆ ಇರಬೇಕು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ. ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್. ಸಿನಿಮಾ ನಿಮಗೆ ಮಗು ಥರ, ಎಲ್ಲನೂ ಇಷ್ಟಪಡ್ತೀರ ಹೌದು, ಆದರೆ ಸಿನಿಮಾದಲ್ಲಿ ಇದೊಂದು ಸೀನ್ ನನಗೆ ಭಾಳ ಕಾಡಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಸೀನ್ ಅನ್ನೋಂಥದ್ದು ನಿಮಗೆ ಇದೆಯಾ? ತುಂಬ ಇದೆ ಮೇಡಮ್, ತುಂಬ ಅಂದರೆ ತುಂಬ ಇದೆ. ಅದರಲ್ಲಿ ಫಸ್ಟ್ ಫೇವ್ರೇಟ್ ಅಂದರೆ ಉಪೇಂದ್ರ ಅವ್ರದ್ದು ಮೇಡಮ್, ಫಿಲಮ್ದು. ಅವರು ಕಮ್ ಬ್ಯಾಕ್ ಮಾಡಿ ಟೋಪಿ ಕೆದರ್ಕೊಂಡು ಕ್ಯಾಪ್ ಹಾಕೊಂತಾರಲ್ಲ, ಅದು ನಾನು ಸುಮ್ಮನೆ ಆದರೂ ಆ ಸೀನನ್ನು ನೋಡ್ತಾ ಇರ್ತೀನಿ. ಅದು ಬಿಟ್ಟರೆ ಶಿವಣ್ಣ ಅವ್ರದ್ದಿದೆ ಜೋಗಿ ಕ್ಲೈಮ್ಯಾಕ್ಸ್, ಅವ್ರ ತಾಯಿನ ಫೈರಿಗೆ ಕೊಟ್ಬಿಟ್ಟು ಅವ್ರು ಬಂದು ಗೇಟ್ ಹತ್ರ ಅಳ್ತಾರಲ್ಲ ಮೇಡಮ್. ಅದು ಹೆಂಗೆ ಅನಿಸುತ್ತೆ ಅಂದರೆ, ಈ ಶತ್ರುಗೂ ಬೇಡನಪ್ಪ, ತಾಯಿನೇ ನೋಡ್ದಿರ ಮಗನೇ ಶವ ಸಂಸ್ಕಾರ ಮಾಡಿ ಕೊಟ್ಟ, ಬಟ್ ಮಕ್ಕನೇ ನೋಡಿಲ್ಲ. ಇವೆಲ್ಲ ತುಂಬ ಕಾಡುತ್ತೆ ಮೇಡಮ್. ಆಮೇಲೆ ನಮ್ಮ ಪಿಕ್ಚರಲ್ಲೂ ಇದೆ ಕ್ಲೈಮ್ಯಾಕ್ಸಲ್ಲಿ ದರ್ಶನ್ ಅವ್ರು ಕುದುರೆ ಮೇಲೆ ಬರೋದು. ಅದು ಇವತ್ತಿನ ಕಾಲಕ್ಕೆ ಅದೊಂಥರ ಅವತ್ತಿಗೆ ನೆಕ್ಸ್ಟ್ ಲೆವೆಲ್ ಆಗಿದ್ದು. ಬರೀ ಅಣ್ಣವರು ವಿಷ್ಣುವರ್ಧನ್ ಅವರು ಇವರೆಲ್ಲ ಮಾಡ್ತಾಯಿದ್ರು. ಎಷ್ಟೊಂದಿದೆ ಮೇಡಮ್. ಇವಾಗ ಮೊನ್ನೆ ಇದು ನೋಡೋದಲ್ಲ, ಯಾವುದು ಕಾಂತಾರ ದೇವ್ರ ಕ್ಲೈಮ್ಯಾಕ್ಸ್ ಗೂಸ್ ಬಂಪ್ಸು 10 ನಿಮಿಷ. ಆಮೇಲೆ ಸಲಾರ್ ಕಾಟೇರಮ್ಮ ಫೈಟ್ ಸೀನ್ ಸಖತ್ ಇಷ್ಟ ಮೇಡಮ್. ನೋಡಿ, ನೀವೇ ಆಡಿಯನ್ಸ್ ಆಗಿಬಿಟ್ರಿ. ಒಂದೊಂದು ಸಿನಿಮಾ ಸೀನು ಇಷ್ಟು ನೆನಪಿಟ್ಕೊಂಡು ಅದನ್ನು ಎಲಾಬ್ರೇಟ್ ಮಾಡ್ತಾ ಇದ್ದೀರಾ. ಲ್ಯಾಂಡ್ಲಾರ್ಡಲ್ಲೂ ಆ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇದೆಯಾ ಒಂದು ಸೀನ್ ಆ ಥರ? ತುಂಬ ಸೀನ್ಸ್ ಇದೆ ಮೇಡಮ್, ತುಂಬ ಸೀನ್ಸ್ ಇದೆ. ಅಂದರೆ ಕೆಲವೊಂದು ಸಿನಿಮಾ ಹೆಂಗಾಗುತ್ತೆ ಅಂದರೆ ಮೇಡಮ್, ಎಮೋಷ್ನಲ್ ಪಾಯಿಂಟ್ ಆಫ್ ವ್ಯೂ. ಇವಾಗ ನಾನು ಹೇಳಿದ್ನಲ್ಲ, ಇವಾಗ ಜೋಗಿ ಅದಲ್ಲ ಎಮೋಷನ್ ಮೇಡಮ್, ಪ್ರತಿಯೊಬ್ಬನ ಮನಸ್ಸಲ್ಲೂ ಇರೋದೇ ಅದು. ಬಟ್ ಅದು ನೋಡಿದಾಗ ತಿರ್ಗಾ ನಾವು ಫೀಲ್ ಆಗ್ತೀವಿ.
ಯಾಕಂದರೆ ನಮಗೆ ಗೊತ್ತಿರೋ ನಮ್ಮ ಜೀವನದಲ್ಲಿ ಅದು ಅನುಭವ ಆಗಿರುತ್ತೆ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಉಮಾಶ್ರೀ ತಾಯಿ ಪಾಠ ಮಾಡಿದ್ದಾರೆ, ವಿಜಯ್ ಸರ್ ತಾಯಿ ಪಾಠ ಮಾಡಿದ್ದಾರೆ ಅಂದರೆ ಅಲ್ಲಿ ಎಮೋಷನ್ಸ್ ಇರುತ್ತೆ. ಇವಾಗ ವಿಜಯ್ ಸರ್ ಮಗಳು ಮಾಡ್ತಾ ಇದ್ದಾರೆ ಅಂದರೆ ಮಗಳಿಗೆ ಏನೋ ತೊಂದರೆ, ತಂದೆ ಪಡೋ ಕಷ್ಟ, ಸಿಟ್ಟು, ಕೋಪ ಎಲ್ಲ ನೀವು ನೋಡ್ತೀರ. ಅದು ಪ್ರತಿಯೊಬ್ಬ ವ್ಯಕ್ತಿನೂ ಮಾಡಿರ್ತಾನೆ. ಸೊ ತುಂಬ ಫೈಟ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಕ್ಲೈಮ್ಯಾಕ್ಸ್ ಎಪಿಸೋಡ್ ಇಲ್ಲ ನೈಸ್ ರೋಡಲ್ಲಿ ಮಾಡಿದ್ದು, ರಿಯಲ್ ಸತೀಶ್ ಅಂತ ಮಾಡಿದ್ದು ಮೇಡಮ್. ದಸರಾ, ಸರಿಪೋದ ಶರೀವನಮು, ಪುಷ್ಪ ಪಾರ್ಟ್ 1, ಮೊನ್ನೆ ಹಿಟ್ 3 ಬಂತಲ್ಲ ಮೇಡಮ್, ನಾನಿದು ಆ ಫೈಟ್ ಮಾಸ್ಟರ್ ನಮ್ಮ ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದರು ಸರ್. ದುನಿಯಾ ವಿಜಯ್ ಸರ್ ಅವ್ರದ್ದು ಆ ಒಂದು ಸಿನಿಗ್ರಾಫ್ ನೋಡೋದಾದ್ರೆ ಒಂದು ರೀತಿ ಅಮೇಝಿಂಗ್ ಅನಿಸುತ್ತೆ. ಯಾಕಂದರೆ ಸಣ್ಣ ಪುಟ್ಟ ರೋಲ್ ಮಾಡ್ಕೊಂಬಂದವರು, ಲೀಡಾಗಿ ಬಂದವರಲ್ಲ. ಅದಾದಮೇಲೆ ಡೈರೆಕ್ಟರ್ ಆಗಿ ಅವರೇ ಇಂಟ್ರೊಡ್ಯೂಸ್ ಅವ್ರನ್ನ ಮಾಡ್ಕೋತಾರೆ. ಇದೀಗ ಮತ್ತೆ ಹೀರೋ ಆಗಿ ಕಂಟಿನ್ಯೂ ಆಗ್ತಾ ಇರೋವಂಥದ್ದು. ಅವ್ರ ಜರ್ನಿ ನೀವು ಚಿಕ್ಕವರಿಂದ ನೀವು ನೋಡಿರ್ತೀರಾ. ಸೊ ಓವರಾಲ್ ಆಗಿ ಏನು ಹೇಳ್ತೀರಾ ಮೇಡಮ್? ಅದು ತುಂಬ ಖುಷಿಯಾಗುತ್ತೆ ಮೇಡಮ್. ಇವಾಗ ಏನೂ ಇಲ್ದಿರೋನಿಗೆ ಏನೋ ಮಾಡಬೇಕು ಅನ್ನೋ ಆಟ ಮೇಡಮ್. ಎಲ್ಲ ಕೂತಿದ್ರೆ ಆರಾಮಾಗಿ ತಿನ್ನೋಣ, ಊಟ ಮಾಡೋಣ, ಮಲಿಕೊಳ್ಳೋಣ ಅಂತ. ನಾನು ನಮ್ಮ ಹೀರೋ ಸರ್ ಬರ್ತಡೇ ದಿವಸ ಪ್ರೆಸ್ ಮೀಟಲ್ಲಿ ಒಂದು ಮಾತು ಹೇಳಿದ್ದೆ. ಈ ಸಿನಿಮಾ ನಾನು ಮಾಡೋದಕ್ಕೆ 3 ಜನ ವ್ಯಕ್ತಿಗಳ ಕಾರಣ. ಒಂದು ನಮ್ಮ ತಂದೆ ಇಲ್ದಿರೋ ಬೆಳೆದಿರೋ 9ನೇ ಮಗ, ಕೊನೆಯ ಮಗ. ಅವಾಯ್ ಚಪ್ಪಲಿ ಹಾಕೊಂಡು ಬೆಂಗಳೂರಿಗೆ ಬಂದು ಸಾರಥಿ ಅಂತ ಸಿನಿಮಾ ಮಾಡಿ ಸ್ವಂತ ಕಾಸಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟು ಇವತ್ತು ಸಮಾಜದಲ್ಲಿ ಒಂದು ಹೆಸರು ತೊಗೊಂಡಿರೋರು. ಇನ್ನೊಂದು ದುನಿಯಾ ವಿಜಯ್ ಸರ್, ಏನೂ ಇಲ್ದಿರೋ ಬಂದು ಗೆದ್ದು ತಿರ್ಗಾ ಬಿದ್ದು, ಯಾರೂ ಬೇಡಗರು ನಾನೇ ಡೈರೆಕ್ಟ್ ಮಾಡ್ತೀನಿ ಅಂತ ಬ್ಲಾಕ್ ಬಸ್ಟರ್ ಹಿಟ್. ಅದು ಏನು ಬರಗಾಲದ ಟೈಮಲ್ಲಿ ಇಂಡಸ್ಟ್ರಿಗೆ ಜೀವದಾನ ಮಾಡಿದವರು. ಇನ್ನೊಬ್ಬ ನಮ್ಮ ಡೈರೆಕ್ಟ್ರು ಜಡೇಶು, ಹಂಪಿ ಹೊಸಪೇಟೆ ಅನ್ನೋ ಚಿಕ್ಕ ಹಳ್ಳಿಯಿಂದ ಬಂದು ಏನೋ ದೊಡ್ಡ ಕನಸು ಹೊತ್ಕೊಂಬಂದು ಇವತ್ತು ದರ್ಶನ್ ಅವ್ರ ಕೆರಿಯರಲ್ಲೇ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ನ ಕೊಟ್ಟಂಥ ಕತೆ ಬರೆದವರು. ವಿಜಯ್ ಸರ್ ಕೆರಿಯರ್ಗೂ ಇನ್ನೊಂದು ಬ್ಲಾಕ್ ಬಸ್ಟರ್ ಕೊಡ್ತಾರೆ. ಈ 3 ಕಾರಣಗಳು ಕಾಂಬಿನೇಷನ್ಗಳು ತಂತನಾಗಿ ಆಗೋದು ಮೇಡಮ್. ಅದು ಬರೆದಿರುತ್ತೆ ಆಗಬೇಕು ಅಂತ. ಇವಾಗ ನಾವಾಗಿ ಜಡೇಶ್ನ ಹಿಡ್ಕೊಂಡು ನಮ್ಮ ಹೀರೋ ಸರ್ ಡೇಟ್ ತೊಗೊಳಕ್ಕೆ ಹೋಗೋದು, ಇನ್ನೊಂದು ಸ್ಟಾರ್ಗಳು ಡೇಟ್ ತೊಗೊಳೋದು ಭಾರಿ ಕಷ್ಟ. ಈ ಕಾಂಬಿನೇಷನ್ ತಂತನಾಗಾಯಿತು, ನನಗೆ ಒದಗಿ ಬಂತು. ಈ ಅದೃಷ್ಟ ನನಗೆ ಬಂತು ಮೇಡಮ್. ಸೊ ಅದೃಷ್ಟ ಅಂತಲೇ ಭಾವಿಸ್ತೀನಿ. ಈ ಸಿನಿಮಾ ನನ್ನ ಬ್ಯಾನರಲ್ಲಿ, ಸಾರಥಿ ಫಿಲ್ಮ್ಸ್ ಬ್ಯಾನರಲ್ಲಿ ಆಗ್ತಾ ಇರೋದು ಇನ್ನೊಂದು ತುಂಬ ಖುಷಿ ಇದೆ ನನಗೆ. ದುನಿಯಾ ವಿಜಯ್ ಅಂದಿದ ತಕ್ಷಣ ಮತ್ತೊಂದು ನೆನಪಾಗೋದೆ ಅವರ ಬಾಡಿ. ಯಾಕಂದರೆ ಪ್ರತಿ ಸಿನಿಮಾಗೂ ಅವರು ಟ್ರಾನ್ಸ್ಫಾರ್ಮೇಷನ್ ಮಾಡೋವಂಥದ್ದು ಇರ್ಬೋದು, ಆ 6 ಪ್ಯಾಕ್ ಇರ್ಬೋದು, ಅವ್ರನ್ನ ಬೇರೆ ಬಾಡಿನಲ್ಲಿ ನೋಡೋ ಅಂಥದ್ದೇ ಜನಕ್ಕಿಷ್ಟ. ಸೊ ಈ ಸಿನಿಮಾಗೆ ಆ ರೀತಿ ಟ್ರಾನ್ಸ್ಫಾರ್ಮೇಷನ್ ಇದೆಯಾ ಅಥವಾ ಹೇಗೆ, ಯಾವ ರೀತಿ ಕಾಣಿಸ್ಕೊಳ್ಬಹುದು? ಯಾಕಂದರೆ ಲುಕ್ ನೋಡಿದ್ದೀವಿ, ಆದರೆ ಆ ರೀತಿ ಟ್ರಾನ್ಸ್ಫಾರ್ಮೇಷನ್ ಈ ಸಿನಿಮಾದಲ್ಲಿ ಇನ್ನೂ ಕಂಡಿಲ್ಲ. ಆ ಲುಕ್ಕಿಗೆ ಹೇಗೆ ಕಾಣಿಸ್ಕೊಬೇಕೋ ಹಾಗೆ ಕಾಣಿಸ್ಕೊತಾರೆ ಮೇಡಮ್. ಬಟ್ ಅದೆಲ್ಲ ಸ್ವಲ್ಪ ಸ್ಪೆಷಲ್ ಇರ್ತವೆ ಆಡಿಯನ್ಸ್ಗೋಸ್ಕರ. ಅದು ನೀವು ನೋಡಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನವಂಬರ್ಗೆ ಸಿನಿಮಾ ನೋಡಬೇಕು. ಸರಿ, ಇನ್ನೊಂದು ಯಂಗ್ ಡೈರೆಕ್ಟರ್ ಆಗಿರೋದ್ರಿಂದ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರ್ತೀರ. ಸೊ ರಚಿತಾರಾಮ್ ಅವ್ರ ಕೂಲಿ ಸಿನಿಮಾಗೆ ಸಿಗ್ತಾರಂತಹ ರಿವ್ಯೂ ನೀವು ನೋಡಿರ್ತೀರ. ಸ್ಟಾರ್ಟಿಂಗ್ ಏನೂ ಅಲ್ಲ, ಏನೋ ಸಣ್ಣ ಪುಟ್ಟ ರೋಲಿಗೆ ಬಂದಿದ್ದಾರೇನೋ ಅನಿಸಿತ್ತು ಫಸ್ಟ್ ಆಫಲ್ಲಿ. ಆದರೆ ಸೆಕೆಂಡ್ ಆಫಲ್ಲಿ ಅವ್ರು ಏನು ಅನ್ನೋಂಥದ್ದನ್ನು ತೋರಿಸಿದ್ರು. ಸ್ಯಾಂಡಲ್ವುಡ್ಡಲ್ಲಿ ಹೀರೋಯಿನ್ ಆಗಿದ್ದು, ಕಾಲಿವುಡ್ಡಲ್ಲಿ ವಿಲನ್ ಆಗಿರುವಂತಹ ನಟಿ ಯಾಕೋ ಕನ್ನಡ ಚಿತ್ರರಂಗ ಸರಿಯಾಗಿ ಬಳಸ್ಕೊಳ್ತಿಲ್ಲ ಅನ್ನೋಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಅವ್ರ ಫ್ಯಾನ್ಸ್ ಹೇಳೋವಂಥದ್ದು ಇರ್ಬೋದು, ನೆಟ್ಟಿಗರು ಇರ್ಬೋದು, ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ರಚಿತಾ ಮೇಡಮ್ ಬಗ್ಗೆನೂ ಹೇಳಬೇಕು ಮೇಡಮ್. ಅವ್ರು ಕೂಲಿ ಕನ್ಫರ್ಮ್ ಆಗಿದ್ದರು, ನಮ್ಮ ಶೂಟಿಂಗ್ ಸೆಟ್ಟಲ್ಲಿದ್ರೂ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ನಮ್ಗೆ ಈಚೆಯಿಂದ ಮಾಹಿತಿ ಗೊತ್ತಾಗಿ, ಏನು ಮೇಡಮ್ ನಮಗೆ ಹೇಳೇ ಇಲ್ಲ ನೀವು ಅಂತ ಸೆಲೆಬ್ರೇಟ್ ಮಾಡಿದ್ವಿ ಅವತ್ತು ಸೆಟ್ಟಲ್ಲಿ. ಕಂಗ್ರ್ಯಾಚುಲೇಟ್ ಮಾಡಿ ನಾನು ಡೈರೆಕ್ಟ್ರು ಎಲ್ಲ. ಸೊ ಅವರು ಕೂಡ ಏನೂ ಹೇಳಿರಲಿಲ್ಲ. ಸರ್ ನಮ್ದು ಆ್ಯಕ್ಷನ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಏನು ಆ್ಯಕ್ಷನ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಕೂಲಿ ಸಿನಿಮಾ ನೋಡಿದ್ಮೇಲೆ ಮೇಡಮ್, ರಜನಿಕಾಂತ್ ಅವ್ರ ಸಿನಿಮಾ ಅದು, ಬಟ್ 2 ಕ್ಯಾರೆಕ್ಟ್ರು ಅಲ್ಲಿ ಜನನ ಕಾಡುತ್ತೆ. ಒಂದು ಶೋಭಿನ್ ಅವ್ರು ಮಾಡಿರೋ ಪಾತ್ರ, ಒಂದು ರಚಿತಾ ಮೇಡಮ್ ಅವ್ರು ಮಾಡಿರೋ ಪಾತ್ರ. ಒಬ್ಬ ಆ್ಯಕ್ಟ್ರ್ ಅಷ್ಟು ಇಂಪ್ಯಾಕ್ಟ್ ಮಾಡ್ತಾನೆ ಅಂದರೆ ಅದೇ ಸಿನಿಮಾ. ಅದು ರೋಲು 5 ನಿಮಿಷ ಬರುತ್ತೆ, 1 ನಿಮಿಷ ಬರುತ್ತೆ ಅನ್ನೋದಲ್ಲ. ಇವಾಗ ನೀವೆಲ್ಲ ನೋಡಿರ್ತಾರೆ ವಿಕ್ರಮ್ ಕಮಲ್ ಹಾಸನ್ ಪಿಕ್ಚರಲ್ಲಿ ಸೂರ್ಯ ಅವರು 1 ನಿಮಿಷ ಬರ್ತಾರೆ. ಆ ಇಡೀ ಸಿನಿಮಾನೇ ಮರ್ತೋಗ್ಬಿಟ್ಟು ಬರೀ ರೋಲೆಕ್ಸ್ ಬಗ್ಗೆನೇ ಮಾತಾಡ್ತಾರೆ. ಇವತ್ತು ರಚಿತಾ ಮೇಡಮ್ಗೆ ಸಿಕ್ಕಿರೋದು ಅಂಥ ಕ್ಯಾರೆಕ್ಟ್ರೆ. ಆ ಕಲ್ಯಾಣಿ ಕ್ಯಾರೆಕ್ಟ್ರನ್ನ ತುಂಬ ವರ್ಷ ನೆನಪಿಟ್ಕೊತಾರೆ ಮೇಡಮ್. ಸೊ ಆರ್ಟಿಸ್ಟ್ಗಳ್ಗೆ ಅದೇ ಅದೃಷ್ಟ ಮೇಡಮ್. ಅವ್ರು ಹೇಳ್ತಾಯಿದ್ರು, ಇವಾಗೆಲ್ಲ ಹೇಳ್ತಾರೆ ರಜನಿ ಸರ್ ಜೊತೆ ನಾವು 1 ನಿಮಿಷ ಸ್ಕ್ರೀನ್ ಸ್ಪೇಸ್ ಹಂಚ್ಕೊಂಬಿಟ್ರೆ ಸಂತೋಷ ಅಂತ. ಅದರಲ್ಲೂ ಇಂಥ ಒಂದು ಕ್ಯಾರೆಕ್ಟರ್, ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಸಿಕ್ಕಿದ್ದಲ್ಲ, ತುಂಬ ಖುಷಿ ಆಯ್ತು ನಮಗೆಲ್ಲ ನೋಡಿ. ಅದೇ ಕನ್ನಡ ಚಿತ್ರರಂಗದಲ್ಲಿರುವಂತಹ ನಿರ್ಮಾಪಕರು, ನಿರ್ದೇಶಕರು ಬಳಸ್ಕೊಳ್ತಿಲ್ಲ ನಮ್ಮ ಕನ್ನಡದ ಚಿತ್ರರಂಗದ ನಟಿನ ಅನ್ನೋಂಥ ಮಾತು ನೀವು ಒಪ್ಕೊಳ್ತೀರಾ? ಅಂದರೆ ಏನು ಮೇಡಮ್, ಇವಾಗ ಅವ್ರನ್ನ ನೀವು ಬಳಸ್ಕೊಬೇಕಂದ್ರೆ ಅಂಥ ಕತೆಗಳು ಬೇಕು. ಇವಾಗ ಎಲ್ಲ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಈಸಿ ಇನ್ಸ್ಟೆಂಟ್ ಫುಡ್ ಥರ ಆಗಿಬಿಟ್ಟಿದ್ದಾರೆ ಮೇಡಮ್. ಹೀರೋಯಿನ್ ಅಂದರೆ ಒಂದು ರುಟೀನಾಗೆ ಕ್ಯಾರೆಕ್ಟರ್ ಬರ್ಕೊಳೋದು. ಇವಾಗ ಅದೆಲ್ಲ ಚೇಂಜ್ ಆಗ್ತಾಯಿದೆ ಮೇಡಮ್. ಆಡಿಯನ್ಸ್ ನೋಡ್ತಾ ಇಲ್ಲ. ಇವಾಗ ನಮ್ಮದ್ರಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ವಿಜಯ್ ಸರ್ ಏಜ್ಡಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ನೀವು ರಚಿತಾ ಮೇಡಮ್ನು ಹೂವೇ ಮಾಡ್ಕೊಬೇಕು, ಅವ್ರ ವೈಫ್ ಹೆಂಗೆ ಇರ್ತಾರೆ ಅಂತ. ಸೊ ಹಿಂದೆಂದೂ ನೀವು ಕಾಣದಿರೋ ರಚಿತಾ ಮೇಡಮ್ ಅವ್ರನ್ನ ಇಲ್ಲಿ ನೋಡ್ತೀರಾ, ಅದಂತೂ 100% ಶ್ಯೂರ್. ಮತ್ತು ಇದರಲ್ಲೂ ತುಂಬ ಫೋರ್ಸ್ಫುಲ್ಲಾಗಿ ಮಾಡಿದ್ದಾರೆ ಸಿನಿಮಾ.
ತುಂಬ ಚೆನ್ನಾಗಿದೆ ಮೇಡಮ್. ಈ ಪಾತ್ರನ ನೆನ್ಪಿಟ್ಕೊತಾರೆ ಕನ್ನಡ ಸಿನಿಮಾ ಅಭಿಮಾನಿಗಳು. ಒಂದಷ್ಟು ವರ್ಷಗಳ ಹಿಂದೆ ಅವರು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು, ನನಗೆ ಯಾವ ಥರ ಪಾತ್ರ ಬೇಕಂದರೆ ವಿಲ್ಲನ್ ಪಾತ್ರ ಬೇಕು, ಜನ ನೋಡಿ ಥೂ ಥೂ ಅಂತ ಉಗಿಬೇಕು ನನ್ನ ಅನ್ನುವಂಥದ್ದು. ಆ ಮ್ಯಾನಿಫೆಸ್ಟೇಷನ್ ಇವತ್ತು ವರ್ಕ್ ಆಗಿದೆ. ಅಕಸ್ಮಾತ್ ಈ ಸಿನಿಮಾದಲ್ಲಿ ಆದರೂ ಅವ್ರಿಗೆ ಆ್ಯಕ್ಷನ್ನು ವಿಲ್ಲನ್ ಇಲ್ಲ ಅಂದರೆ ಮುಂದಿನ ಸಿನಿಮಾದಲ್ಲಿ ಏನಾದರೂ ಕೊಡ್ತೀರಾ? ಹೀಗೆ ಅದು ಸಂತೋಷನೇ ಅಲ್ವಾ ಮೇಡಮ್, ಅಂತ ಸ್ಕ್ರಿಪ್ಟ್ ಬರಬೇಕು ಮೇಡಮ್. ನಾನು ಹೇಳಿದ್ನಲ್ಲ, ನಾವು ಮೈನೇ ಮಾಡಬೇಕು ಅಂತ ಹೋದರೆ ಅದಾಗಲ್ಲ ಮೇಡಮ್, ಅದಾಗಬೇಕು. ಅಂತ ಸ್ಕ್ರಿಪ್ಟ್ ನಮ್ಮ ಹತ್ರ ಬಂದರೆ ನಾವು ಅವ್ರನ್ನ ಅಪ್ರೋಚ್ ಮಾಡ್ಬೋದು. ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ವರ್ಕ್ ಆಗಲ್ಲ. ಬಟ್ ಮಾಡಿದ್ರೆ ಖಂಡಿತ ಮಾಡೇ ಮಾಡ್ತೀವಿ ಮೇಡಮ್. ನಮ್ಮ ಹೀರೋಯಿನ್ ಅಲ್ಲ, ನಮ್ಮ ಪಿಕ್ಚರ್ ಹೀರೋಯಿನ್, ಬಿಟ್ಕೊಡೋಕ್ಕಾಗೋದೇ ಇಲ್ಲ. ಸದ್ಯಕ್ಕೆ ಲ್ಯಾಂಡ್ಲಾರ್ಡ್ ಸಿನಿಮಾನ ಹೊರತುಪಡಿಸಿ ಸರ್, ಈಗಾಗಲೇ ದರ್ಶನ್ ಅವ್ರ ಜೊತೆಗೆ ನಿಮ್ಮದು ಚಿಕ್ಕವರಿಂದಲೂ ಒಂದಷ್ಟು ಒಡನಾಟ ಇದೆ. ಯಾಕಂದರೆ ನಾನು ಕೇಳ್ಪಟ್ಟೆ, ಸಿನಿಮಾ ರಿಲೀಸ್ ಫಸ್ಟ್ ಡೇ ಫಸ್ಟ್ ಶೋ ನೀವು ಆತಂಕದಲ್ಲಿದ್ದಿರಿ, ಆದರೆ ಜನ ಬರೋಕ್ಕೆ ಶುರು ಮಾಡಿದಾಗ ನೀವು ಫುಲ್ ಖುಷಿಯಲ್ಲಿದ್ದಂಥದ್ದು ಆ ಸಂದರ್ಭ. ಅಂದರೆ ನಾವು ನಮಗೆ PU ಹುಡುಗ ಮೇಡಮ್, ಇನ್ನು ಹೆಂಗಿರ್ತಾನೆ ಚಿಕ್ಕ ಹುಡುಗ, ನಮಗೇನಿದ್ರು ಹೀರೋ ನೋಡೋಕೆ ಹೋಗೋದು ಶೂಟಿಂಗಲ್ಲಿ. ಅಂದರೆ ಅಲ್ಲಿ ಏನಾಗ್ತಿದೆ, ನಮ್ಮ ಅಪ್ಪ ಎಷ್ಟು ದುಡ್ಡು ತರ್ತಾಯಿದೆ ಅದೆಲ್ಲ ಏನೂ ಯೋಚನೆ ಇರಲಿಲ್ಲ. ಸುಮ್ಮನೆ ಅವ್ನು ನೋಡೋದೇ ನಮಗೆ ಖುಷಿ. ಫಸ್ಟ್ ಟೈಮ್ ಮಾಡಿದ್ದಲ್ಲ ಮೇಡಮ್. ಅಂದರೆ ಹೆಂಗೆ ಹೇಳ್ತೀನಿ ಅಂದರೆ, ನಮ್ಮದು ತಾಯಿ ನನ್ನ ಸ್ಕೂಲ್ ಮುಗಿದ್ಮೇಲೆ ಪಿಕ್ಚರ್ ಕರ್ಕೊಂಡು ಹೋಗೋರು ನವರಂಗ್ ಥಿಯೇಟ್ರಲ್ಲಿ. ದರ್ಶನ್ ಫ್ಯಾನ್ ನಮ್ಮ ತಾಯಿ. ನಾನು ಫ್ಯಾನ್ ಆಗೋಕ್ಕೆ ದರ್ಶನ್ ಅವ್ರು ನಮ್ಮ ತಾಯಿ ಕಾರಣ. ನನಗೆ ಉಚ್ಚೆಪ್ ಸರ್ ಅವ್ರು ಪಿಕ್ಚರ್ ಕರ್ಕೊಂಡೋಗೋದು ತೋರಿಸೋದು ಬರೋದು, ಕರ್ಕೊಂಡೋಗೋದು ಬರೋದು ತೋರಿಸೋರು. ಅದು ಹೆಂಗೆ ಅಂದರೆ ಒಂದು ಡ್ರೀಮ್ ಕಮ್ ಟ್ರೂ ಅಂತ ಮೇಡಮ್. ನಾವು ಕಟ್ ಮಾಡಿದ್ರೆ ಅವ್ರು ಪಿಕ್ಚರ್ ನೋಡೋಕ್ಕೆ ನನ್ನ ತಾಯಿ ನನ್ನ ಕರ್ಕೊಂಡು ಹೋಗ್ತಾ ಇದ್ರೆ, ನಮ್ಮ ತಂದೆ ಆ ಪಿಕ್ಚರ್ ನಿರ್ಮಾಪಕ ಆಗಿದ್ದಾರೆ ಇವಾಗ ಅವ್ರಿಗೆ. ಸೊ ಅದೆಲ್ಲ ನಮಗೊಂಥರ ಎಕ್ಸೈಟ್ಮೆಂಟ್ ಅಷ್ಟೇ. ಅವ್ರನ್ನ ನೋಡೋಕೆ ಹೋಗೋದು ಅಷ್ಟೇ ನಮಗೆ ಖುಷಿ. ಸಾರಥಿ ಟೈಮಲ್ಲಿ ಅಂದರೆ ಮೇಡಮ್, ಅದು ತುಂಬ ಕೆಟ್ಟ ಟೈಮ್ ಬಿಡಿ ಮೇಡಮ್. ಯಾಕೆಂದರೆ ಹೇಳ್ಕೊಳಕ್ಕಾಗಲ್ಲ. ಅವತ್ತಿನ ಟೈಮಲ್ಲಿ ನಮ್ಮ ತಂದೆಗೆ ಇವ್ರು ಯಾರೋ ಹೊಸಪ ಬಂದುಬಿಟ್ಟಿದ್ದಾನೆ, ತುಂಬ ಬಂಡವಾಳ ಹಾಕ್ಬಿಟ್ಟಿದ್ದಾನೆ, ಇವ್ನು ಕಳ್ಕೊಂಬಿಡ್ತಾನೆ, ಒಂದು ಪಾಸಿಟಿವಿಟಿನೂ ಇಲ್ಲ. ಅದ್ರಲ್ಲಿ ನಮ್ಮ ಸೆನ್ಸಾರ್ ಸರ್ಟಿಫಿಕೇಟ್ ಬಂದಿಲ್ಲದಂತೂ ಡಿಸೈಡ್ ಆಗ್ಬಿಟ್ರಿ, ಈ ಸಿನಿಮಾನೇ ರಿಲೀಸ್ ಆಗಲ್ಲ, ಮುಗೀತಿ ಇವ್ನ ಕಥೆ ಅಲ್ಲ ಅಂತ. ಅಂದರೆ ನಮಗೇನಂದ್ರೆ ಮೇಡಮ್, ನಾವು ಸಾರಥಿ ಮಾಡಿದ್ದು ಶ್ರೀ ಹರ್ಷೇಶ್ವರಿ ಸಿನಿ ಪ್ರೊಡಕ್ಷನ್ ಅಂತ, ಹರ್ಸಮ್ಮ ತಾಯಿ ಅಂತ ನಮ್ಮ ಗ್ರಾಮ ದೇವತೆ. ನಮ್ಮ ಪ್ರತಿಯೊಂದು ಈ ಥರ ದೊಡ್ಡ ಹೆಜ್ಜೆನ ಇಡಬೇಕಾದ್ರೆ ಅಲ್ಲಿ ಹೂವು ಕೀಳ್ತೀವಿ, ಹೂವು ಕೊಡುತ್ತೆ. ಲ್ಯಾಂಡ್ಲಾರ್ಡ್ಗೂ ಹೂವು ಕೊಟ್ಟಿದ್ದು ತಾಯಿ. ಸೊ ಅವಾಗ ಕೇಳಿದ್ರು ನಮ್ಮ ತಂದೆ, ರಿಲೀಸ್ ಮಾಡಬೇಕಂತ ಇದ್ದೀನಿ, ಮಾಡಲಾ ಬೇಡವಾ ಅಂತ. ಹೂವು ಬಿತ್ತು. ಅವತ್ತೇನು ನಮ್ಮ ತಂದೆ ಸೆಕೆಂಡ್ ಥಾಟೇ ಮಾಡಿಲ್ಲ. ಹೀರೋ ಬೇಡ ಅಂದರು, ಡೈರೆಕ್ಟ್ರು ಬೇಡ ಅಂದರು, ವೆಲ್ ವಿಷರ್ಸ್ ಬೇಡ ಅಂದ್ರು, ನಾನು ರಿಲೀಸ್ ಮಾಡೇ ಮಾಡ್ತೀನಿ ಸಿನಿಮಾ ಅಂತ. ಅವತ್ತು ನಾವು ಮಾಡಿದ್ವಿ. ಅವತ್ತು ಹೆಂಗಂದ್ರೆ ಮೇಡಮ್, ಅವ್ರು ನೀವು ನೋಡಿರ್ತೀರ, ಬೇರೆ ಹಳೆ ಪಿಕ್ಚರ್ ಯಾವುದೇ ಬಂದರೂ ನಮ್ಮ ಹಿಂದಿನ ಪಿಕ್ಚರ್ಗಳು 5 ಶೋ ಹಿಂದಿನ ದಿವಸನೇ ಬುಕ್ ಆಗಿಬಿಡೋದು, ಹೌಸ್ಫುಲ್ ಬಿಟ್ಬಿಡೋದು. ನಾವು ಏನಪ್ಪ ಹೀರೋ ಇಲ್ವಲ್ಲ, ಅದಕ್ಕೆ ಬರ್ತಾ ಇಲ್ವೇನೋ ಅಂತ ಒಂದು ಅಂಜಿಕೆ. ಬಟ್ ಬೆಳಗ್ಗೆ ಆಗ್ತಾ 5 ಶೋನು ಹೌಸ್ಫುಲ್ ಆಯಿತು. ಒಂದು ನಿರಾಳ ಭಾವ. ಅದಾದಮೇಲೆ ಮುಂದಿನ ಏನಾಯಿತು ಅಂದರೆ ಇತಿಹಾಸ, ಅದು ನಿಮಗೆ ಗೊತ್ತಿದೆ. ದರ್ಶನ್ ಫ್ಯಾನ್ಸ್ ಅನಕ್ಷರಸ್ಥರು ಅನ್ನುವಂಥದ್ದು ಕೇಳಿಬರುತ್ತೆ ಆಗಾಗ. ಜೊತೆಗೆ ಅವರು ಹೇಳ್ತಾರೆ, ಇಲ್ಲ ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, PhD ಮಾಡಿದ್ದೀನಿ ಅನ್ನೋವಂಥದ್ದು ಹೇಳ್ಕೊಂಡಾಗ ಎಜುಕೇಷನ್ ಡಸಂಟ್ ಮ್ಯಾಟರ್ ಅಲ್ವಾ ಮೇಡಮ್? ಇಲ್ಲಿ ಎಜುಕೇಷನ್ ಮ್ಯಾಟ್ರೇ ಇಲ್ಲ ಮೇಡಮ್, ಕಲ್ಚರ್ ಮ್ಯಾಟ್ರು, ನಿಮ್ಮ ಬಿಹೇವಿಯರ್ ಮ್ಯಾಟ್ರ್ ಆಗುತ್ತೆ. ಇವಾಗ ಅನ್ಎಜುಕೇಟೆಡ್ ಎಜುಕೇಟೆಡ್ ಒಬ್ಬ ಸಿನಿಮಾ ಅಭಿಮಾನಿ ಆಗಬೇಕು ಅನ್ನೋದು ಅದು ನಾನ್ ಸೆನ್ಸ್ ಮೇಡಮ್. ನನ್ನ ಪ್ರಕಾರ ನಾನ್ ಸೆನ್ಸ್ ಅದು. ನನಗೆ ಆ ನಟ ಇಷ್ಟ, ನಾನು PhD ಹೋಲ್ಡರ್ ಆಗಿರ್ಬೋದು, ಇಲ್ಲ ನಾನೊಬ್ಬ ಸಾಮಾನ್ಯ ಡ್ರೈವರ್ ಕೆಲಸ ಮಾಡ್ತಿರೋನಾಗಿರ್ಬೋದು, ನಾನು ಆತನ ಅಭಿನಯ ನೋಡಿ ಇಷ್ಟಪಟ್ಟರೆ ಇಲ್ಲಿ ಎಜುಕೇಷನ್ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನಲ್ಲ ಮೇಡಮ್, ಇದು ಯಾವುದೋ ಒಂದು 5% ಜನ, ಆ 95% ಜನ ಅಭಿಮಾನಿಗಳಿಗೆ ಮುಜುಗರ ಉಂಟು ಮಾಡ್ತಾಯಿದ್ದಾರೆ. ಸಾಧ್ಯವಾದರೆ ನಿಲ್ಲಿಸ್ಲಿ, ತಿದ್ಕೊಳ್ಳಿ ಮೇಡಮ್, ಎಲ್ಲರಿಗೂ ತಿದ್ಕೊಳ್ಳೋ ಅವಕಾಶ ಸಿಗುತ್ತೆ. ನಾವೇನು ಇವತ್ತು ಇವ್ರ ಅಭಿಮಾನಿಗಳಾಗಲಿ, ಯಾವ ಅಭಿಮಾನಿಗಳಾಗಲಿ, ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಇವತ್ತು ನಾವು ಮೊದಲೇ ಕಷ್ಟದಲ್ಲಿದ್ದೀವಿ ಮೇಡಮ್. ಅಪ್ಪು ಸರ್ನ ಕಳ್ಕೊಂಡಿದ್ದೀವಿ. ಅಪ್ಪು ಸರ್ನ ಕಳ್ಕೊಂಡು ಎಂಥ ದುರಂತ ನಮ್ಮ ಇಂಡಸ್ಟ್ರಿಗೆ ಆಗಿದೆ ಅಂದರೆ ಮೇಡಮ್, ಅವ್ರು ಸಿನಿಮಾ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಒಂದು 500 ಜನ ಕೆಲಸ ಮಾಡಿದ್ರೆ 500 ಫ್ಯಾಮಿಲಿ ಬದುಕು ಕಂಡುಕೊತಾಯಿದ್ರು. ಅವರೆಲ್ಲ ಸಿನಿಮಾದಲ್ಲೇ 20-15 ವರ್ಷದಿಂದ ಕೆಲಸ ಮಾಡಿರೋರು. ಅವ್ರಿಗೆ ಬೇರೆ ಪ್ರೊಫೆಷನ್ನೇ ಗೊತ್ತಿಲ್ಲ, ಸಿನಿಮಾ ಬಿಟ್ಟರೆ ಬೇರೆ ಪ್ರೊಫೆಷನ್ ಗೊತ್ತಿಲ್ಲ. ಇವಾಗ ಒಬ್ಬ ಹೀರೋ ಕಳ್ಕೊಂಡಿರೋದಕ್ಕೆ 500 ಫ್ಯಾಮಿಲಿ ಕುಟುಂಬಗಳಿಗೆ ಕೆಲಸ ಇಲ್ದಂಗೆ ಆಯಿತು. ಇವಾಗ ದರ್ಶನ್ ಸರು ಇಲ್ಲ ಅಂದರೆ ಇನ್ನೊಂದು 500 ಕುಟುಂಬ ಕೆಲಸ ಇಲ್ಕೊಂಡಂಗೆ ಆಯಿತು. ಯಾಕಂದರೆ ಎಲ್ಲ ಇವರಿಬ್ಬರದು ಅದೇ ಸ್ಕೇಲಲ್ಲೇ ನಾವು ಸಿನಿಮಾ ಮಾಡೋದು. ಸೊ ಒಂಥರ ಬೇಜಾರಾಗುತ್ತೆ. ಇವಾಗ ನೋಡಿ, ಅಷ್ಟು ಜನ ಕುಟುಂಬಗಳಿಗೆ ಒಂದು ಕೆಲಸ ಸಿಕ್ಕಿ, ಮನೆ ಕುಟುಂಬಗಳಿಗೆ ಒಂದು ಊಟ ನೆಮ್ಮದಿ ಅನ್ನೋದೊಂದು ಅವ್ರಿಗೆ ಇರ್ತಾಯಿತ್ತು ಮೇಡಮ್. ಇವಾಗ ಒಂದು ಆತಂಕದಲ್ಲಿದ್ದಾರೆ ಅವರು. ಸೊ ಈ ಬೆಳವಣಿಗೆಗಳಿಗೆಲ್ಲ ನೋಡಿದಾಗ ಬೇಜಾರಾಗುತ್ತೆ ಮೇಡಮ್. ನಮ್ಮ ಇಂಡಸ್ಟ್ರಿಗೆ ಯಾಕೆ ಹಿಂಗಾಗುತ್ತೆ? ಮೊದಲೇ ಬೇರೆ ಪರಭಾಷೆಗಳು ಹಾವಳಿ ನಮ್ಮ ಇಂಡಸ್ಟ್ರಿಲಿ ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ನಾವು ಎದ್ದು ನಿಂತು ಮೈ ಕೊಡ್ಕೊಂಡು ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಂಥದ್ರಲ್ಲಿ ಇಂಥದ್ದನ್ನೆಲ್ಲ ಒಂದು ಘಟನೆಗಳಾದಾಗ ತುಂಬ ನೋವಾಗುತ್ತೆ. ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅನ್ ಆಡಿಯನ್ಸ್ ಎರಡಾಗೂ ನಂಗೆ ತುಂಬ ನೋವಾಗುತ್ತೆ.
ಇಂಡಸ್ಟ್ರಿ ಮತ್ತು ಇನ್ನು ಹೆಂಗೆ ಬೆಳವಣಿಗೆ ಆಗುತ್ತೆ ಮೇಡಮ್. ಇವಾಗ ಒಬ್ಬ ನಟನ ನೋಡೋಕ್ಕೆ 300 ಚಿತ್ರಮಂದಿರನೂ ಹೌಸ್ಫುಲ್ ಆಗಿ ಅಷ್ಟು ಜನ ಬರ್ತಾರೆ ಅಂದರೆ ಆ ನಟನ ಸಿನಿಮಾ ಮುಂದೆ ಬರಲ್ಲ ಅನ್ನೋದು ಎಷ್ಟು ನೋವಾಗುತ್ತೆ ಹೇಳಿ. ಇವಾಗ ಅಪ್ಪು ಸರ್ ಅಂದರೆ ಮೇಡಮ್, ನಾನು ನೋಡ್ದಂಗೆ ಫಸ್ಟ್ ಡೇ ಕಾರ್ಗಳು ನಿಂತ್ಕೊತಾ ಇತ್ತು. ಕನ್ನಡ ಸಿನಿಮಾ ಇಂಡಸ್ಟ್ರಿಲೇ ನಾನು ನೋಡಿಲ್ಲ. ಫ್ಯಾಮಿಲಿ ಫಸ್ಟ್ ಶೋ ನೋಡೋಕ್ಕೆ ಬರೋರು. ಇವತ್ತು ಆಡಿಯನ್ಸ್ ಎಲ್ಲೋದ್ರು ಮೇಡಮ್? ಲಾಸ್ ಕನ್ನಡ ಇಂಡಸ್ಟ್ರಿಗೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ನಿಮ್ಗೆ ಯಾವತ್ತಾದ್ರೂ ಅನಿಸಿದೆಯಾ? ತುಂಬ ಸರಿ ಅನಿಸಿದೆ ಮೇಡಮ್. ಎಲ್ರಿಗೂ ಅದೇ ಬೇಕಲ್ಲ ಮೇಡಮ್, ನೆಮ್ಮದಿ ಇಂಪಾರ್ಟೆಂಟು. ಅದಕ್ಕೆ ಸಿನಿಮಾ ನೋಡೋಕೆ ಹೋಗ್ತೀವಿ 2 ಅವರ್ 3 ಅವರ್. ಸರ್, ಲಾಸ್ಟ್ ಪ್ರಶ್ನೆ ಏನಂದರೆ, ರಚಿತಾ ರಾಮ್ ಅವರು ಕೂಲಿ ಸಿನಿಮಾಗಾಗಿ ಹೈಯೆಸ್ಟ್ ಪೇಯ್ಡ್ ಆ್ಯಕ್ಟ್ರೆಸ್ ಆಗಿದ್ರು ಅನ್ನುವಂಥದ್ದು, ಅಂದರೆ ಕನ್ನಡ ಚಿತ್ರರಂಗದಿಂದ 2 ಕೋಟಿ ಬಜೆಟ್ ಏನೋ ಅವ್ರದ್ದಿದೆ ಸಂಭಾವನೆ ಅನ್ನುವಂಥದ್ದು. ನಿಮ್ಮ ಸಿನಿಮಾದಲ್ಲಿ ಕೋಟಿ ದಾಟಿದೆಯಾ? ಇಲ್ಲ ಮೇಡಮ್, ಸುಳ್ಳೆಲ್ಲ ಹೇಳಲ್ಲ. ಖಂಡಿತವಾಗ್ಲೂ ಅವರು ಪಾಪ ಏನು ಕಮಿಟ್ ಆಗಿದ್ರೋ ಅದು ತುಂಬ ಒಳ್ಳೆ ನಮ್ಮ ಸಿನಿಮಾಗೆ ವರ್ತ್ ಅನಿಸ್ತು ನಮಗೆ, ನಾವು ಕೊಟ್ಟಿರೋ ರೆಮ್ಯುನರೇಷನ್. ಬಟ್ ತುಂಬ ಖುಷಿಯಾಗುತ್ತೆ ಕನ್ನಡ ಸಿನಿಮಾಗಳು ಅವ್ರು ಕೊಡೋ ಪ್ರಾಮುಖ್ಯತೆ, ಆ ಪಾತ್ರಕ್ಕೋಸ್ಕರ ಅವರು ಒಪ್ಕೊಂಡು ಮಾಡ್ತಾಯಿದ್ದಾರೆ. ಅವ್ರಿಗೂ ಎಕ್ಸೈಟಿಂಗ್ ಪಾತ್ರ, ಚಾಲೆಂಜಿಂಗ್ ಪಾತ್ರ. 1 ಕೋಟಿ ಏನಿಲ್ಲ ನಿಮ್ಮ ಸಿನಿಮಾದಲ್ಲಿ ಅವ್ರ ಸಂಭಾವನೆ? ಅವ್ರನ್ನೇ ಕೇಳಬೇಕು ಮೇಡಮ್. ಈಗ ತಾನೇ ಇಲ್ಲ, ಸುಳ್ಳು ಹೇಳಲ್ಲ ಅಂತಂದ್ರೆ. ಓಕೆ, ಡನ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಲ್ಯಾಂಡ್ಲಾರ್ಡ್ ಸಿನಿಮಾ ಇರ್ಬೋದು, ದರ್ಶನ್ ಅವರ ಅಭಿಮಾನಿಯಾಗಿ ಜೊತೆಗೆ ಪ್ರೊಡ್ಯೂಸರ್ ಆಗಿ ಯಾವ ರೀತಿ ಏನು ಅವರ ಅಭಿಮಾನಿಗಳಿಗೆ ತಲುಪಿಸ್ಬೇಕನ್ನುವಂಥದ್ದನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸೊ ಇದಿಷ್ಟು ಲ್ಯಾಂಡ್ಲಾರ್ಡ್ ಚಿತ್ರದ ನಿರ್ಮಾಪಕರಾದಂತಹ ಹೇಮಂತ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.